ಯಾವುದೇ ಹೀರೋಗಳ ವಿರುದ್ಧನೂ ಅಲ್ಲ, ಪರನೂ ಅಲ್ಲ. ಏನು ನಿಜವಾಗ್ಲೂ ಹೇಳ್ತೀನಿ, ಅನ್ಎಜುಕೇಟೆಡ್ ಸರ್. ಯಾಕಂತಂದರೆ ವಾಪಸ್ ಪ್ರಶ್ನೆ ಮಾಡಿದ್ರೆ ಸಾರ್ ಖರಾಬು ಅಂದರೆ ಸಿನಿಮಾ ಸಖತ್ತಾಗಿದೆ ಅಂತ ಅದಕ್ಕೆ ಹೇಳೋದು ನೀವು ಮೀಡಿಯಾದವ್ರು ನೌಟಂಕಿ ಹಂಗೆ. ಇವ್ನ ಚಾನಲನ್ನು ರಿಪೋರ್ಟ್ ಮಾಡಿ ನನ್ನ ಇನ್ಸ್ಟಾಗ್ರಾಮ್ ಸತ್ ಬಿದ್ದೈತ್ರಿ. ಸುಮಾರು ಜನ ಕೇಳ್ತಾ ಇದ್ದಾರೆ, ಯಾಕ್ರಿ ಇನ್ಸ್ಟಾಗ್ರಾಮಲ್ಲಿ ಬರ್ತಾ ಇಲ್ಲ. ಪೊಲೀಸ್ ಫೋನ್ ಮಾಡ್ತಾರೆ, ಮಹಾಲಕ್ಷ್ಮಿ ಲೇಔಟಿಂದ ಪೊಲೀಸ್ ಫೋನ್ ಮಾಡ್ತಿದ್ದೀವಪ್ಪ, ನೀವು ಅದು ವೀಡಿಯೋ ಹಂಗೆ ಮಾತಾಡಿದ್ರೆ ಹಂಗೆ ಮಾತಾಡಿದ್ರಿ, ಆ ಪದ ಬಳಕೆ ಈ ಪದ ಬಳಕೆ ಎಲ್ಲ ಕರೆಕ್ಟಾಗೇ ಇತ್ತು. ಬಟ್ ಅವ್ರು ಯಾವುದೋ ಒಂದು ಪಾಯಿಂಟನ್ನು ಒಂದು ಪದನ ಹಿಡ್ಕೊಂಡು ಅದನ್ನು ಡಿಲೀಟ್ ಮಾಡ್ಸೋಕ್ಕೆ ಪ್ರಯತ್ನ ಪಟ್ಟರು. ಆಮೇಲೆ ಇನ್ಯಾರೋ ದೊಡ್ಡವರೆಲ್ಲ ಫೋನ್ ಮಾಡ್ಸಿದ್ರೆ ಅಂತ ಬಿಟ್ಟು ಬೇಡ ಬಿಡಿ, ಅದು ವಿಚಾರ ಯಾಕೆ ಸುಮ್ಮನೆ ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಲೊಕೇಶನ್ ನೋಡಿದ ತಕ್ಷಣ ನಿಮಗೆಲ್ಲ ಗೊತ್ತಾಗುತ್ತೆ, ಒಂದು ಕಾಫಿ ತೋಟದಲ್ಲಿದ್ದೀವಿ. ಯಾಕೆ ಅಂತ ಹೇಳಿದ್ರೆ ಇವತ್ತು ಇದೇ ಪ್ರತಿಷ್ಠಿತ ಚಾನಲ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಒಬ್ಬ ನಿರೂಪಕ, ಜನಪ್ರಿಯ ನಿರೂಪಕ ಅಂದ್ರೂ ತಪ್ಪಾಗಲಿಕ್ಕಿಲ್ಲ, ನಾನು ಅದಕ್ಕೆ ಒಂದು ಪದ ಆಲ್ಟರ್ನೇಟ್ ಬಳಸ್ತೀನಿ, ವೈರಲ್ ಆ್ಯಂಕರ್ ಅಂತ ಹೇಳಿ. ಇವತ್ತು ಆ ಎಲ್ಲ ಚಾನಲ್ಗಳನ್ನು ತೊರೆದು, ಈ ಥರದ ಪ್ರತಿಷ್ಠಿತ ಚಾನಲ್ಗಳನ್ನು ತೊರೆದು ಸ್ವಂತವಾಗಿ ಅವ್ರದ್ದೇ ಒಂದು ಅಶ್ವಮೇಧ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿ. ನೋಡಿ, ಇಂಡಿವಿಜುವಲ್ ಜರ್ನಲಿಸಮ್ ಬಗ್ಗೆ ನಾನು ಯಾವಾಗಲೂ ಪದೇ ಹೊಗಳ್ತಾ ಇರ್ತೀನಿ. ಬಟ್ ಕೆಲವೊಂದು ವಿವಾದಾತ್ಮಕವಾಗೂ ಅವ್ರು ಗುರುತಿಸ್ಕೊಂಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ದರ್ಶನ್ ಕೇಸ್ ವಿಚಾರವಾಗಿರ್ಬೋದು, ಅವರ ಫ್ಯಾನ್ಸ್ಗಳ ಜೊತೆಗಿನ ಕಿರಿಕಿರಿ ವಿಚಾರವಾಗಿರ್ಬೋದು. ಆದರೆ ಮಾಧ್ಯಮಗಳ ಬಗ್ಗೆ ಅವ್ರಿಗೆ ಏನು ಭಿನ್ನಾಭಿಪ್ರಾಯ ಇದೆ, ಯಾಕೆ ಅಲ್ಲಿಂದ ತೊರೆದು ಬಂದು ಒಂದು ವಿಡಿಯೋ ಮಾಡಿದ್ರು, ಮಾಧ್ಯಮಗಳ ವಿರುದ್ಧವಾಗಿಯೇ ಮಾತನಾಡಿದ್ರು ಅನ್ನೋ ರೀತಿಯಾಗಿ ಅದು ಕೂಡ ವೈರಲ್ ಆಯಿತು. ಇವೆಲ್ಲವುಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಇವತ್ತು ಅದೇ ವೈರಲ್ ಆ್ಯಂಕರ್ ಆಗಿರ್ತಕ್ಕಂತಹ ದಿವಿತ್ ಅವರ ಒಂದು ತೋಟದಲ್ಲಿ ನಿಂತ್ಕೊಂಡು ಅನೇಕ ವಿಷಯಗಳ ಬಗ್ಗೆ ಚರ್ಚೆ ಮಾಡೋದಿದೆ. ಆರಂಭದಲ್ಲಿ ಅವ್ರನ್ನ ವೆಲ್ಕಮ್ ಮಾಡ್ತೀನಿ. ಸರ್ ನಮಸ್ತೆ. ನಮ್ಮದೇ ರೀತಿಯಾಗಿ ನೀವು ಕೂಡ ಸ್ವಂತ ಉದ್ಯಮ ಅಂದ್ರೂ ತಪ್ಪಾಗಲಿಕ್ಕಿಲ್ಲ, ಉದ್ಯಮ ಆಗಿಬಿಟ್ಟಿದೆ, ಶುರು ಮಾಡಿದ್ದೀರಿ. ನನ್ನ ಮೊದಲ ಪ್ರಶ್ನೆನೇ ಅದು, ಯಾಕೆ ನೀವು ಮೀಡಿಯಾಗಳನ್ನು ಕೆಲಸ ಮಾಡ್ತಾ ಇದ್ದಂಥ ಮೀಡಿಯಾ ತೊರೆದು ಸ್ವಂತವಾಗಿ ಬಂದ್ರಿ? ಯಾಕೆ ಏನಾದರೂ ಕೋಪ ಇದೆಯಾ, ಅಥವಾ ಅಲ್ಲಿ ವ್ಯವಸ್ಥೆ ವಿರುದ್ಧವಾಗಿ ನೀವೇನಾದರೂ ಬಂದಿದ್ದ ಏನು? ನೀವೇ ಹೇಳಿದ್ರಿ ಸರ್ ಉದ್ಯಮ ಅಂತೇಳಿ. ಆ್ಯಕ್ಚುಲಿ ನಾವು ಅದನ್ನು ಪತ್ರಿಕೋದ್ಯಮ ಅಂತಿರಲಿಲ್ಲ. ಮೊದಲು ನಾವು ಪತ್ರಿಕಾ ರಂಗ ಅಂತ ಹೇಳ್ತಿದ್ವಿ. ಅದು ರಂಗ ಹೋಗಿ ಈಗ ಪತ್ರಿಕೋದ್ಯಮ ಆಗಿಬಿಟ್ಟಿದೆ. ಯೂಶಲಿ ನಾನೇನು ಜರ್ನಲಿಸಮ್ ಮಾಡಿದವನಲ್ಲ, ಬಿಕಾಮ್ ಮುಗಿಸಿ ಆ್ಯಕ್ಚುಲಿ ಒಂದು ಫೀಲ್ಡಿಗೆ ಬಂದಿದ್ದು. ಅಂದರೆ ಪಾರ್ಟ್ ಟೈಮ್ ಮಾಡಿಕೊಂಡು ಕಾಲೇಜಿಗೆ ಹೋಗ್ತಾ ಪಾರ್ಟ್ ಟೈಮಲ್ಲಿ ಯಾವುದೋ ಒಂದು ಲೋಕಲ್ ಚಾನಲ್ ಮಾಡ್ಕೊಂಡು 6 ವರ್ಷ ಲೋಕಲ್ ಚಾನಲ್ ಕೆಲಸ ಮಾಡಿ ಪ್ರತಿಯೊಂದು ಕೆಲಸನ ಕಲಿತು ಆಮೇಲೆ ಸ್ಟೇಟ್ ಮೀಡಿಯಾಗೆ ಹೋಗಬೇಕು ಅಂತ. ಒಂದೇ ಸಲ ಕೆಲವರು ಇನ್ಫ್ಲೂಯೆನ್ಸ್ ಮೇಲೆ ಸ್ಟೇಟ್ ಮೀಡಿಯಾಗೆ ಹೋಗಿ ಮಾಡಬೇಕು ಅನ್ನೋದೆಲ್ಲ ಇರುತ್ತೆ. ಆ ಥರದ್ದೆಲ್ಲ ಏನಿಲ್ಲ. ನನಗೆ ಸ್ಟೆಪ್ ಬೈ ಸ್ಟೆಪ್ಪೇ ಹೋಗಬೇಕು, ಇಂದನೇ ಹೋಗಬೇಕು ಅಂತ ಒಂದು 2-3 ಲೋಕಲ್ ಚಾನಲಲ್ಲಿ 6 ವರ್ಷ ಮಾಡಿ 7ನೇ ವರ್ಷಕ್ಕೆ ನಾನು ಅದರಲ್ಲೂ ಸ್ಯಾಟಲೈಟಲ್ಲಿ ಲೋಕಲಿಂದನೇ ಹೋಗಬೇಕು ಅಂತ ರಾಜ್ ನ್ಯೂಸಿಂದ ನನ್ನ ಕೆರಿಯರ್ನ ಸ್ಟಾರ್ಟ್ ಮಾಡ್ತೀನಿ. ನಾನು ರಾಜ್ ನ್ಯೂಸ್ ಹೋಗಿ ದಿಗ್ವಿಜಯ ಆಗುತ್ತೆ, ದಿಗ್ವಿಜಯ ಆಗಿ ರಿಪಬ್ಲಿಕ್ ಆಗುತ್ತೆ. ಸೊ ನಿಮಗೂ ಗೊತ್ತಿರೋ ವಿಚಾರ, ಎಲ್ರಿಗೂ ಕೂಡ ಅದು ಆಲ್ಮೋಸ್ಟ್ ಗೊತ್ತಿರೋ ವಿಚಾರ. ಸೊ ಏನು ಪ್ರತಿಷ್ಠಿತ ಮಾಧ್ಯಮಗಳಲ್ಲಿ ಅಂತಂದಾಗ ನಿಮಗೊಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ ಒಂದೇ ಮಾತಲ್ಲಿ. ಬಹುಶಃ ಜಾಸ್ತಿ ಹೇಳಿದ್ರೆ ಜನರಿಗೂ ಬೋರ್ ಆಗ್ಬೋದೇನೋ. ಹೆಂಗೆ ಅಂತಂದರೆ ಸರ್, ಈಗ ನೀವು ಮನೇಲಿರೋದಕ್ಕೂ ಹಾಸ್ಟೆಲಲ್ಲಿರೋದಕ್ಕೂ, ಅದು ಬೋರ್ಡಿಂಗ್ ಅಂದ್ಕೊಳ್ಳಿ, ಹಾಸ್ಟೆಲ್ ಅನ್ನೋದಕ್ಕಿಂತ ಹೆಚ್ಚಾಗಿ ಬೋರ್ಡಿಂಗ್ ಅಂದ್ಕೊಳ್ಳಿ. ಸೊ ನೀವು ಬೋರ್ಡಿಂಗಲ್ಲಿದ್ದರೆ ಹೆಂಗಿರ್ತೀರಾ, ಮನೇಲಿದ್ದರೆ ಹೆಂಗಿರ್ತೀರಾ? ಬೋರ್ಡಿಂಗಲ್ಲಿದ್ದರೆ ಆಲ್ಮೋಸ್ಟ್ ನೀವೆಲ್ಲರೂ ಕೂಡ 5 ಗಂಟೆಗೆ ಎದ್ದಬೇಕು, ಎಲ್ಲ ರೆಡಿ ಆಗಬೇಕು. 6 ಗಂಟೆ ಅಷ್ಟೊತ್ತಿಗೆ ಒಂದು ಪ್ರೇಯರ್ ಅಂತಿರುತ್ತೆ, 7 ಗಂಟೆ ಅಷ್ಟೊತ್ತಿಗೆ ಒಂದು ಸ್ಟಡಿ ಅಂತಿರುತ್ತೆ, 8 ಗಂಟೆ ಅಷ್ಟೊತ್ತಿಗೆ ತಿಂಡಿ ಮುಗಿಸಿ ಸ್ಕೂಲ್ಗೆ ಹೋಗಬೇಕು. ಸ್ಕೂಲಲ್ಲಿ ಅಂದರೆ ಆ ನಿಯಮಗಳಿಗೆ ಅನುಸಾರವಾಗಿ ನೀವು ಇರಬೇಕು. ಇಲ್ಲ ನಾನು 6 ಗಂಟೆಗೆ ಎದಂತೀನಿ ಅಂದರೆ ಆಗುತ್ತಾ, 9 ಗಂಟೆಗೆ ಎದಂತೀನಿ ಅಂದರೆ ಆಗುತ್ತಾ? ಅದೇ ಮನೇಲಿದ್ದರೆ ನೀವು ಎಷ್ಟೊತ್ತಿಗಾದರೂ ಎದಂಬೋದು. ಮನೇಲಿ ಬಂದು ಅಮ್ಮ ಎಬ್ಬಿಸ್ಬೋದು, ಬೈಬೋದು, ಯಾಕೆ ಲೇಟಾಗಿ ಮಲಗಿದೆಯಾ ಅಂತ, ಅದು ಬೇರೆ. ಬಟ್ ನಿಮ್ಮ ಮನಸ್ಸಿಗೆ ಏನು ಅನಿಸುತ್ತೆ ನೀವು ಅದನ್ನು ಮಾಡ್ಬೋದಲ್ವಾ. 7 ಗಂಟೆಗೆ ಎದಂಬೋದು, ಇಲ್ಲ ನಿಮ್ಗೆ ಇಷ್ಟ ಇಲ್ಲ, ನಿಮ್ಗೆ ಸುಸ್ತು ಅಂದರೆ 9 ಗಂಟೆಗೆ ಎದಂಬೋದು. ಸೊ ಇನ್ನೊಬ್ಬರು ಕೈ ಕೆಳಗೆ ಮಾಡುವಂಥ ಪತ್ರಿಕೋದ್ಯಮ ಅಥವಾ ನಾವು ಮಾಡುವಂಥ, ನೀವು ಹೇಳಿದ್ರಲ್ಲ ಸ್ವಂತ ಜರ್ನಲಿಸಮ್ ಅನ್ನೋದು, ಅದಕ್ಕೆ ಏನು ವ್ಯತ್ಯಾಸ ಅಂತಂದರೆ, ಬೇರೆ ಮಾಧ್ಯಮದಲ್ಲಿದ್ದಾಗ ಎಲ್ಲ ಮಾಧ್ಯಮಗಳು ಅದರದ್ದೇ ಆದಂಥ ಸಿದ್ಧಾಂತ ಇರುತ್ತೆ, ಅದೇನು ತಪ್ಪಲ್ಲ, ಅವ್ರವ್ರದ್ದೇ ಆದಂಥ ಒಂದು ಸಿದ್ಧಾಂತ ಇರುತ್ತೆ. ಎಥಿಕ್ಸ್ ಅನ್ನೋದು ಇತ್ತೀಚೆಗೆ ಕಡಿಮೆ ಆಗಿದೆ. ಅದರಲ್ಲೇನು ನಾವೇನು ಅದರಲ್ಲಿ ಅದು ಎಲ್ರಿಗೂ ಗೊತ್ತಿರುವಂಥ ವಿಚಾರ, ಅಲ್ಲಿ ಕೆಲಸ ಮಾಡ್ತಿರೋರಿಗೂ ಗೊತ್ತಿರುವಂಥ ವಿಚಾರ. ಎಥಿಕ್ಸ್ ಅನ್ನುವಂಥದ್ದು ಕಮ್ಮಿ ಆಗಿದೆ. ಸೊ ಅಲ್ಲಿ ಒಂದು ಸಿದ್ಧಾಂತ ಅಂತಿದೆ. ಯಾಕೆ ಹೇಳಿ, ಸಿದ್ಧಾಂತ ಅನ್ನೋದೊಂದು ಅವ್ರವ್ರಿಗೆ ಒಂದೊಂದು ಸಿದ್ಧಾಂತ ಇದೆ. ಪತ್ರಿಕೋದ್ಯಮ ಅನ್ನೋದು ಪತ್ರಿಕಾ ರಂಗ ಅನ್ನೋದು ಪತ್ರಿಕೋದ್ಯಮ ಆಗಿ ಬದಲಾಗಿದೆಯಲ್ಲ, ಹಾಗಾಗಿ ಅದೊಂದು ಸಿದ್ಧಾಂತ ಅಂತ ಒಂದಿದೆ. ಸೊ ನಮಗೂ ಅದೇ ರೀತಿಯಾದಂಥ ಒಂದು ಸಿದ್ಧಾಂತ ಅಂತಿರುತ್ತೆ. ಸೊ ಅಲ್ಲಿ ಹೋದಾಗ ಏನಾಗ್ಬಿಡುತ್ತೆ, ನಮ್ಮ ಸಿದ್ಧಾಂತ ಅವರ ಸಿದ್ಧಾಂತ ಕ್ಲಾಶ್ ಅನ್ನೋ ಥರ ಆಗಿಬಿಡುತ್ತೆ. ಸೊ ಆ ರೀತಿಯ ಕ್ಲಾಶ್ ನನಗೆ ಬೇರೆ ಕಡೆ ಆಗಿದೆ. ಆದರೆ ನಾನು ಮಾಡ್ತಾ ಇದ್ದಂಥ ಒಂದು ಚಾನಲ್ ನಿಮಗೆ ಗೊತ್ತಿರುವಂಥ ವಿಚಾರ, ರಿಪಬ್ಲಿಕ್ ಕನ್ನಡದಲ್ಲಿ ಆ ಥರದ್ದು ಏನೂ ಆಗಿಲ್ಲ. ಬಹುಶಃ ಅಲ್ಲೂ ಸಿದ್ಧಾಂತ ಬೇರೆ ಸಿದ್ಧಾಂತಗಳಿವೆ, ನಾನು ಇಲ್ಲ ಅಂತ ಹೇಳಲ್ಲ, ಆದರೆ ನನಗೆ ಯಾವತ್ತೂ ತೊಂದರೆ ಆಗಿಲ್ಲ. ಬಟ್ ನಾನು ಹೇಳ್ತಾ ಇರೋದೇನು ಅಂದರೆ, ಒಂದು ಸ್ವಂತ ಮಾಧ್ಯಮ ಮಾಡಿದಾಗ ಸೊ ನೀವು ಇಲ್ಲಿಂದ ಮಾತಾಡ್ತೀರಾ, ಇಲ್ಲಿಂದ ಮನಸ್ಪೂರ್ವಕವಾಗಿ ಇಲ್ಲಿಂದ ನಿಮಗೆ ಅನಿಸೋ ಒಂದು ಅಭಿಪ್ರಾಯ ಸರಿ ತಪ್ಪು. ಈಗ ಒಬ್ಬ ವ್ಯಕ್ತಿ ಯಾವುದೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಕುತ್ಕೊಂಡು ಕಮೆಂಟ್ ಮಾಡ್ಬೇಕಾದ್ರೆ ಅವನು ಎಲ್ಲಿಂದ ಮನಸ್ಸಿಂದ ಕಮೆಂಟ್ ಮಾಡ್ತಾನೆ, ಅವನ ಅಭಿಪ್ರಾಯನ ಅವ್ನು ಕಮೆಂಟ್ ಮಾಡ್ತಾನೆ. ಆದರೆ ನಾನು ಹಂಗೆ ಮಾಡೋಕ್ಕಾಗುತ್ತಾ ಕೂತ್ಕೊಂಡು ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡ್ತಿದ್ದಾಗ? ಅದು ಯಾರೇ ಆಗಿರಲಿ, ಮೀಡಿಯಾ ಅಂತಲ್ಲ, ನೀವು ಯಾವುದೇ IT ಬಿಟ್ಲಿ ಕೆಲಸ ಮಾಡಿ, ಯಾವುದೋ ಒಂದು ಬೇಕರಿಲಿ ಕೆಲಸ ಮಾಡಿ, ಯಾವುದೋ ಒಂದು ಬಟ್ಟೆ ಅಂಗಡಿಲಿ ಕೆಲಸ ಮಾಡಿ, ಅವ್ರು ಹೇಳಿದ್ದನ್ನು ನೀವು ಫಾಲೋ ಮಾಡಬೇಕು, ಅವ್ರು ಕೊಟ್ಟಿದ್ದನ್ನು ಸಂಬಳ ನೀವು ಇಸ್ಕೊಬೇಕು. ಬಟ್ ಸ್ವಂತ ಮಾಧ್ಯಮ ಅಂತ ಬಂದಾಗ ನಾವು ಮನಸ್ಸಿಗೆ ಅನಿಸಿದ್ದ ಓಪನ್ ಆಗಿ ಹೇಳ್ಬೋದು, ತಪ್ಪನ್ನ ತಪ್ಪು ಅಂತಲೇ ಹೇಳ್ಬೋದು, ಸರಿನ ಸರಿ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಯೂಟ್ಯೂಬಿಂದ ಏನು ಅರ್ನಿಂಗ್ ಬರುತ್ತೋ ನಾವು ಅದನ್ನು ತೊಗೊಬೋದು. ನಾನು ಶ್ರಮ ಹಾಕಿದ್ರೆ ನನಗೆ ದುಡ್ಡು, ನನಗೆ ಪ್ರಮೋಷನ್ಸ್ ಯಾರು ಕೊಟ್ಟರೆ ಪ್ರಮೋಷನ್ ದುಡ್ಡು.
ಅರ್ಥ ಆಯ್ತಾ ನಿಮಗೆ? ಅದೇ ನಾನು ಅದ್ರ ಸಂಬಳಕ್ಕೋಸ್ಕರ ಕಾಯಬೇಕು. ಸಂಬಳದ ವಿಚಾರದಲ್ಲೂ ಕೂಡ ನಾನು ಸಿಕ್ಕಾಪಟ್ಟೆ ನೊಂದು ಬೆಂದುಬಿಟ್ಟಿದ್ದೀನಿ. ಎಲ್ಲಿ ಅಂತಲ್ಲ, ಲೋಕಲ್ ಚಾನಲಿಂದನೂ ಹಿಡಿದು ಪ್ರತಿಷ್ಠಿತ ಮಾಧ್ಯಮದವರೆಗೂ ವಿಚಾರದಲ್ಲಿ ಸಂಬಳದ ವಿಚಾರದಲ್ಲಿ ನಾನು ಓಪನ್ ಆಗಿ ಹೇಳ್ತೀನಿ ರೀ, ಸಂಬಳದ ವಿಚಾರದಲ್ಲಿ. ಯಾಕಂದರೆ ನನಗೆ ಅದು ನೋವು ಆಗಿದೆ. ಪಾಪ ಮಾಡಿಕೊಡ್ಬೇಕು ಅಂತಿದ್ರು, ಅಷ್ಟರೊಳಗೆ ನನ್ನ ಮನಸ್ಸು ಬದಲಾಗೋಗಿತ್ತು. ನಾನು ಇಲ್ಲ ಅಂತ ಹೇಳಲ್ಲ. ಸೊ ಸಂಬಳದ ವಿಚಾರದಲ್ಲಿ ನಾನು ತುಂಬ ನೊಂದು ಬೆಂದು ಬಿಟ್ಟಿದ್ದೀನಿ. ಸೊ ನನಗನ್ನಿಸ್ತು, ಸ್ವಂತ ಮಾಡಿದ್ರೇ ಅದಕ್ಕಿಂತ ಎಷ್ಟೋ ಬೆಟರ್ ಅಂತ ಅನ್ನಿಸ್ತಾ ಇದೆಯಲ್ಲ ಅಂತ ಒಂದು ಅನ್ನಿಸ್ತು. ಆಯಿತಾ? ಸೊ ನಾನು ರಿಪಬ್ಲಿಕ್ ಮಾಧ್ಯಮದಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೆ. ರಿಪಬ್ಲಿಕ್ ದಿಗ್ವಿಜಯ ಮಾಧ್ಯಮ ಅದೆಲ್ಲ ನಿಮಗೆ ಗೊತ್ತಿದೆ, ಯೂಶ್ವಲಿ ಹೆಂಗೆ ಕೆಲವೊಂದು ಮೂಲೆ ಗುಂಪು ಮಾಡ್ತಾರೆ ಹಂಗೆ. ಬಟ್ ರಿಪಬ್ಲಿಕ್ ಬಂದಾಗ ನಾನು ಸತ್ಯವಾಗ್ಲೂ ಹೇಳ್ತೀನಿ, ಬೇರೆಯವ್ರಿಗೇನೋ ನನಗೆ ಗೊತ್ತಿಲ್ಲ, ರಿಪಬ್ಲಿಕ್ ಅನ್ನೋ ಒಂದು ಚಾನಲ್ ಇದೆಯಲ್ಲ, ರಿಪಬ್ಲಿಕ್ ಕನ್ನಡ, ನನಗೆ ಲೈಫ್ ಕೊಟ್ಟಂಥ ಚಾನಲ್ಲು, ನನಗೆ ಹೆಸರು ಕೊಟ್ಟಂಥ ಚಾನಲ್ಲು. ಆ ಚಾನಲಲ್ಲಿ ನಾನು ಕೆಲಸ ಮಾಡಿದ್ದಕ್ಕೆ ನನಗೆ ಭಾಳ ತೃಪ್ತಿ ಇದೆ. ಯಾಕಂತಂದರೆ ಏನು ನಿಮ್ಮ ಪ್ರಾಬ್ಲಮ್ ಅಂತ ಕಾರ್ಯಕ್ರಮ ಮಾಡ್ತಾಯಿದ್ದೆ. ಇವತ್ತಿನವರೆಗೂ ಅವರು ಯಾಕೆ BJP ವಿರುದ್ಧ ಮಾಡಿದೆ, ಯಾಕೆ ಕಾಂಗ್ರೆಸ್ ವಿರುದ್ಧ ಮಾಡಿದೆ, ಯಾಕೆ JDS ವಿರುದ್ಧ ಮಾಡಿದೆ, ಯಾಕೆ ಅವ್ರ ವಿರುದ್ಧ ಮಾತಾಡಿದೆ, ಯಾಕೆ ಇವ್ರ ವಿರುದ್ಧ ಮಾತಾಡಿದೆ ಅಂತ ಯಾವತ್ತೂ ಕೇಳಿದವರಲ್ಲ. ಇನ್ನು ದರ್ಶನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಹೇಳ್ತಾ ಇದ್ರಿ, ಆ ವಿಚಾರದಲ್ಲೂ ಅಷ್ಟೇ. ಅಲ್ಲಿ ಒಂದಷ್ಟು ಅಂದರೆ ಯೂಶ್ವಲಿ ಅಲ್ಲೊಂದು ತಪ್ಪಾಗಿದೆ, ಒಂದು ಆರೋಪ ಕೇಳಿ ಬರ್ತಾ ಇದೆ. ಆ ಆರೋಪ ಇದುವರೆಗೂ ನಾವು ದರ್ಶನಕ್ಕೆ ಬೈದಿಲ್ಲ ರೀ. ನೀವು ಯಾವತ್ತಾದ್ರೂ ದರ್ಶನಕ್ಕೆ ಬೈದಿಲ್ಲ. ನಾವು ಬೈದಿರೋದೇ ದರ್ಶನ್ ಫ್ಯಾನ್ಸ್ಗಳಿಗೆ. ಯಾಕೆ ಹೇಳಿ, ಅವ್ರು ಮಾಡುವಂಥ ಕೆಲವೊಂದು ಎಡವಟ್ಟಿಂದನೇ ಇವತ್ತು ಬೇಲ್ ರದ್ದಾಗ ಅವರೆಲ್ಲೋ ಕುತ್ಕೊಂಡಿರೋದು. ನಾನು ಓಪನ್ ಆಗಿ ಹೇಳ್ತೀನಿ, ನೀವು ನಂಬಲ್ಲ, ದರ್ಶನ್ ಅವರು ಬೇಲ್ ರದ್ದಾಗಿರೋದು ಎರಡನೇ ಕಾರಣ ಇದೆಯಲ್ಲ, ಆ ಎರಡನೇ ಕಾರಣ ಅಭಿಮಾನಿಗಳ ಒಂದು ವರ್ತನೆ. ಅಲ್ಲಿ ನೋಟೆಡ್ ಆಗಿದೆ ನಿಮಗೆ, ನೋಡಿ. ಅದರಲ್ಲಿ ಬೇಲ್ ರದ್ದಾದ ಒಂದು ಆದೇಶ ಕಾಪಿ ಇದೆಯಲ್ಲ, ಅದ್ರಲ್ಲಿ ನೋಡಿ, ಅಭಿಮಾನಿಗಳ ಒಂದು ವರ್ತನೆಯೂ ಎರಡನೇ ಪಾಯಿಂಟ್ ಆಗಿದೆ ಅದರಲ್ಲಿ. ಅದನ್ನು ಇಟ್ಕೊಂಡು ವಾದ ಮಾಡ್ತಾರೆ PP ಹಿಂಗೆ ಅಂತ. ಸೊ ಅದನ್ನು ನಾವು ಅವ್ರಿಗೆ ಬೈತಾ ಇದ್ವಿ, ಬುದ್ಧಿ ಹೇಳ್ತಾ ಇದ್ವಿ, ನೀವು ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ವಿ. ಅದನ್ನು ಅವ್ರು ಪರ್ಸ್ನಲಾಗಿ ತೊಗೊಂಡು ಏನೋ ದರ್ಶನ್ ವಿರುದ್ಧ ಮಾತಾಡ್ತಿದ್ದಾರೆ, ಏನೋ ನಮ್ಮ ವಿರುದ್ಧ ಮಾತಾಡ್ತಿದ್ದಾರೆ, ಹಂಗೆ ಹಿಂಗೆ ಅಂದ್ಕೊಂಡು ಸಿಕ್ಕಾಬಟ್ಟೆ ನನ್ನ ವಿರುದ್ಧ ಇದು ಮಾಡಿದ್ರು. ಅದನ್ನ ಆಮೇಲೆ ಮಾತಾಡ್ತೀನಿ ನಾನು, ಆಯಿತಾ? ಇನ್ನೊಂದು ಭಾಗದಲ್ಲಿ ಮಾತಾಡ್ತೀನಿ. ಸೊ ಈಗ ಮೀಡಿಯಾ ವಿಚಾರಕ್ಕೆ ನಾನು ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ, ಅದ್ರದ್ದು ಹಾರಿ ತಪ್ಪೋದು ಬೇಡ. ಅದಾದಮೇಲೆ ನಾನು ರಿಪಬ್ಲಿಕ್ ಬಿಟ್ಟಿದ್ದು ಅದು ನನ್ನ ವೈಯಕ್ತಿಕ ಕಾರಣ, ಬೇರೆ ಯಾವುದೋ ಅದರಲ್ಲಿ ಯಾವ ಕಾರಣವೂ ಇಲ್ಲ. ಅದರಲ್ಲಿ ಏನೋ ಹಿಂಗಾಯಿತು. ಕೆಲವರೆಲ್ಲ ಸುಮ್ಮನೆ ಯಾವುದೋ ಒಂದು ನಾನು ಬಿಟ್ಟು ಬಂದಿದ್ದು, ಬೇರೆ ಚಾನಲ್ ಬಿಟ್ಟು ಬಂದಿದ್ದು ಸಡನ್ನಾಗಿ ಅಲ್ಲಿಂದ ರಿಪಬ್ಲಿಕ್ ಬಿಟ್ಟು ಒಂದು ಲೋಕಲ್ ಚಾನಲಿಗೆ ಹೋಗ್ತೀನಿ ನಾನು ಮತ್ತೆ. ಯಾಕಂದರೆ ನನಗೆ ಲೋಕಲ್ ಚಾನಲಲ್ಲೇ ನೆಮ್ಮದಿ ಇದೆ. ನಾನು ಸ್ವಂತ ಮಾಧ್ಯಮ ಮಾಡೋದಕ್ಕಿಂತ ಇನ್ನೊಂದು ಲೋಕಲ್ ಚಾನಲಲ್ಲಿ ಹೋಗೋನು ಮಾಡೋಣ ಅಂತ ಅನ್ಕೋತೀನಿ. ನಾನು ಹೆಸರು ಹೇಳೋಕ್ಕೂ ಹೋಗೋದಿಲ್ಲ, ಅವ್ರು ಯಾರ ಹೆಸರು ಅಂತ ಹೇಳೋಕ್ಕೆ ಹೋಗೋದಿಲ್ಲ. ಅಲ್ಲಿ ಏನಾಗುತ್ತೆ ಅಂತಂದರೆ, ಅಲ್ಲಿ ನನಗೆ ಮಾಧ್ಯಮದ ಅಸಲಿಯತ್ತು ಗೊತ್ತಾಗ್ಬಿಡುತ್ತೆ. ಅಲ್ಲಿವರೆಗೂ ನಾನೊಂಥರ ಬ್ಲೈಂಡ್ ಮೈಂಡಲ್ಲಿ ಇರ್ತೀನಿ ನಾನು. ಅಲ್ಲಿ ಮಾಧ್ಯಮದ ಅಸಲಿಯತ್ತು ಅಂದರೆ ಎಲ್ಲ ಮಾಧ್ಯಮ ಅಲ್ಲ ಕಣ್ರಿ. ನಿಮಗೆ ಇಲ್ಲ ಅಂದರೂ ಒಂದು 20-30% ಮಾಧ್ಯಮಗಳು ಒಳ್ಳೆ ವಿಧಾವೆ, ಇಲ್ಲ ಅಂತಲ್ಲ, ಎಥಿಕ್ಸ್ ಇಟ್ಕೊಂಡು ಈಗಲೂ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಕೆಲವೊಂದು ಮಾಧ್ಯಮಗಳು ಮಾಡೋದ್ರಿಂದ 70% ಅಂತ ನಾನು ಹೇಳ್ತೀನಿ. ನಾನಿಲ್ಲಿ ಹಲವು ಅಂತಲೇ ಹೇಳ್ತೀನಿ ನಾನು, ಕೆಲವು ಅಲ್ಲ. ಕೆಲವು ಮಾಧ್ಯಮ ಮಾತ್ರ ಒಳ್ಳೆವು. ಹಲವು ಮಾಧ್ಯಮದವರು ಮಾಡೋ ಒಂದು ಎಡವಟ್ಟಿನಿಂದ ಪಾಪ ಕೆಲವು ಮಾಧ್ಯಮದವ್ರ ಮೇಲೆ ಹಿಂಗೆ ಗುರಿ ಮಾಡಿ ತೋರ್ಸಂಗಾಗುತ್ತೆ. ಸೊ ಏನಾಗ್ಬಿಡುತ್ತೆ ಅಂತಂದರೆ, ನನ್ನ ಪ್ರಕಾರ ಸುದ್ದಿಗಳನ್ನ ಮಾಡ್ತಾ ಇರೋದೇ ಹಣಕ್ಕಾಗಿ, ಉದ್ಯಮಕ್ಕಾಗೇ ಮಾಡ್ತಾ ಇರೋದು. ಈ ಒಂದು ಅದರಲ್ಲೂ ಈ ಪ್ರಮುಖವಾಗಿ ಲೋಕಲ್ ಚಾನಲ್ಸ್ಗಳು ಮಾಡೋ ಎಡವಟ್ಟುಗಳಿಂದ, ಈ ಕೇಬಲ್ ಚಾನಲ್ಗಳು ಕೆಲವು ಮಾಡೋ ಎಡವಟ್ಟುಗಳಿಂದ ನಿಜವಾಗ್ಲೂ ಅದು ತುಂಬ ತೊಂದರೆ ಆಗಿದೆ. ನನಗದು ಭಾಳ ಹರ್ಟ್ ಆಯಿತು. ಇಂಥವ್ರ ಬಗ್ಗೆನೇ ಮಾತಾಡಬೇಕು, ಇಂಥವ್ರ ಬಗ್ಗೆನೇ ಹೇಳಬೇಕು, BBMPದೇ ಮಾಡಬೇಕು. ನಾನು ಅದೊಂದು ವೀಡಿಯೋ ನೋಡಿದ್ರಿ ಅನ್ಸುತ್ತೆ, ಬಹುಶಃ ನೋಡಿರ್ಬೋದು, ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ನಾನು ಇಮಿಡಿಯೇಟಾಗಿ ನಾನು ಅಲ್ಲಿಂದನೇ ನೈಟೇ ಎದ್ದು ಬಂದು ಮಾತನಾಡಿಂಥದ್ದು. ಸೊ ಈ ಥರ ಮಾಡಿದಾಗ ನನಗನ್ನಿಸ್ತು, ಯಾವುದೂ ಬೇಡ, ಎಲ್ಲೂ ಬೇಡ, ಏನೂ ಬೇಡ. ನಾನು ಏನು ಅಂದ್ಕೊಂಡಿದ್ದೆ, ನನ್ನ ಸ್ವಂತ ಮಾಧ್ಯಮ ಮಾಡಬೇಕು, ನಾನು ಸ್ವಂತವಾಗಿ ಇಳಿಬೇಕು ಫೀಲ್ಡಿಗೆ, ಸ್ವಂತವಾಗಿ ಆ ಕಡೆಗೆ ನಾನು ಬರಬೇಕು. ಆ ಧೈರ್ಯ ಪ್ರತಿಯೊಂದನ್ನು ನಾನು ಮಾಡಿಕೊಂಡು ಬೇಡ ಇನ್ನು ಯಾವುದೇ ಮಾಧ್ಯಮಗಳ ಸವಾಸ ಬೇಡ ಅಂತೇಳಿ ಆಚೆ ಕಡೆ ಬಂದೆ, ಆಯಿತಾ? ಆಚೆ ಕಡೆ ಬಂದಾಗ ಒಂದಷ್ಟು ವೈರಲ್ ಆಯಿತು, ಯಾಕೆ ಏನು ಅಂತ ಚರ್ಚೆಗಳಾಯಿತು, ಪ್ರತಿಯೊಂದು ಆಯಿತು. ನನಗೂ ನಾನು ಅದನ್ನು ಅಬ್ಸರ್ವ್ ಮಾಡ್ತಾಯಿದ್ದೆ. ಯಾರ್ಯಾರು ಒಬ್ಬೊಬ್ಬರು ಒಂದೊಂದು ಥರಕ್ಕೆ ಮಾತಾಡ್ತಾಯಿದ್ರು. ಎಲ್ಲರೂ ರಿಪಬ್ಲಿಕ್ ಕನ್ನಡ ಬಿಟ್ಟು ಬಂದ, ಇವನು ರಿಪಬ್ಲಿಕ್ ಕನ್ನಡದಲ್ಲಿ ಹಂಗಾಯ್ತು ಹಿಂಗಾಯಿತು ಅಂತ ಆ ಥರ ಪಬ್ಲಿಕ್ ಮಾಡೋಕ್ಕೆ ಶುರು ಮಾಡಿದ್ರು. ಅವ್ರದ್ದೊಂದು ಬಣ ಇರುತ್ತಲ್ಲ, ಅವ್ರದ್ದೊಂದು ಬಣ ಹಿಂಗೆ ಮಾಡೋಕ್ಕೆ ಶುರು ಮಾಡಿಬಿಟ್ರು. ಬಟ್ ಅಲ್ಲ, ಆ್ಯಕ್ಚುಲಿ ನನಗೆ ಇವತ್ತು ಹೆಸರು ಕೊಟ್ಟಿರೋದು, ಇವತ್ತು ನೀವು ಬಂದು ನನಗೆ ಮೈಕ್ ಹಿಡಿತಿದ್ದೀರೋ ಅಥವಾ ಮತ್ತೊಂದು ಮಗದೊಂದು ಅಂದರೆ ನಿಮಗೂ ಗೊತ್ತು ರಾಕೇಶ್ ಅವರೇ. ಸೊ ಅದೆಲ್ಲದಕ್ಕೂ ಕಾರಣ ಬಂದು ರಿಪಬ್ಲಿಕ್ ಕನ್ನಡ. ನಾನು ಅದರಲ್ಲಿ ಎರಡು ಮಾತು ಹೇಳಲ್ಲ, ಆಯಿತಾ? ಅಲ್ಲಿ ಮ್ಯಾನೇಜ್ಮೆಂಟ್ ಚೇಂಜ್ ಆಗಿದ ಮೇಲೆ ಬದಲಾವಣೆಗಳೇನಾಗಿದೆಯೋ ನನಗೆ ಗೊತ್ತಿಲ್ಲ. ಅದಕ್ಕಿಂತ ಮುಂಚೆ ನಿರಂಜನ್ ನಾರಾಯಣ ಸ್ವಾಮಿ ಅಂತ ಏನಿದ್ರು, ಅರ್ನಬ್ ಗೋಸ್ವಾಮಿ ಅವರ ನೇತೃತ್ವದಲ್ಲಿ ನಿರಂಜನ ನಾರಾಯಣ ಸ್ವಾಮಿ ಅವರ ಒಂದು ಇದರಲ್ಲಿ ನಾವು ಕೆಲಸ ಮಾಡ್ತಾಯಿದ್ವಿ. ಬೆಂಕಿ ಅಂತ ಮನುಷ್ಯ, ಸೂಪರ್. ಒಂದು ಚೂರು ಪಾಪ ನಮಗೆ ಸ್ಯಾಲ್ರಿ ವಿಚಾರದಲ್ಲೂ ಕೂಡ ಅವ್ರು ನಮಗೆ ಅನುಕೂಲ ಮಾಡಿಕೊಡ್ತೀನಿ ಅನ್ನೋಷ್ಟೊಳಗೆ ನನ್ನ ಮನಸ್ಸು ಬದಲಾಗೋಯಿತು, ಆಯಿತಾ? ಅದು ಹಿಂದೆ ಇದ್ದಂಥ ಸಂಸ್ಥೆ ಆಗಿದ್ದರಿಂದ ನನಗೆ ಅದು ಸ್ಯಾಲ್ರಿ ವಿಚಾರಕ್ಕೆ ನನಗೆ ಎಡವಟ್ಟಾಗಿದ್ದು. ಬಟ್ ಇವರು ಅಲ್ಟಿಮೇಟ್ ನಂಬರ್ 1. ಆಮೇಲೆ ಈಗಲೂ ನಾನು ಬೇಕಾದ್ರೆ ಒಂದು ಕರೆ ಕೊಡ್ತೀನಿ, ಜರ್ನಲಿಸ್ಟ್ಗಳು ನಿಜವಾದ ಜರ್ನಲಿಸಮ್ ಮಾಡಬೇಕು ಅಥವಾ ಏನೋ ಒಂದು ನೀವು ಹೋಗಿ ಒಂದು ಕೆಲಸಕ್ಕೆ ಸೇರಬೇಕು, ಕೆಲಸ ಮಾಡಬೇಕು ಅಂದರೆ ಬೇಕಾದ್ರೆ ಹೋಗಿ ರಿಪಬ್ಲಿಕ್ ಹೋಗಿ ಸೇರ್ಕೊಳ್ಳಿ, ಅಲ್ಲಿ ನಿಮಗೆ ಬೆಳೆಸ್ತಾರೆ, 100% ಬೆಳೆಸ್ತಾರೆ. ಕೆಲವರಿಗೆ ಒಂದು ಇದಾಗಿರ್ಬೋದೇನೋ, ಪ್ರಾಬ್ಲಮ್ ಆಗಿರ್ಬೋದೇನೋ, ಅದು ಅವ್ರು ಮಾಡ್ಕೊಂಡಿದ್ದು ಎಡವಟ್ಟುಗಳು, ಅದು ನಮಗೆ ಗೊತ್ತಿಲ್ಲ. ಅದು ನನ್ನ ವಿಚಾರದಲ್ಲಿ ಹಂಗಾಗಿಲ್ಲ, ನನ್ನ ಜೊತೆ ಇನ್ನೂ ನಮ್ಮ ಥರ ಕೆಲಸ ಮಾಡೋರ ವಿಚಾರದಲ್ಲಿ ಹಂಗಾಗಿಲ್ಲ.
ಇದು ಇಷ್ಟು ವಿಚಾರ. ಇನ್ನು ನೆಕ್ಸ್ಟ್ ನೀವು ಕೇಳ್ತಾ ಇದ್ರಿ ನೆಕ್ಸ್ಟ್. ಸರ್ ನನಗೆ ಆ್ಯಕ್ಚುಲಿ ಇದಕ್ಕಿಂತ ಮುಂಚೆ ನೋಡಿ, ಮೊದಲಿಗೆ ನೀವು ಆ ಚಾನಲಲ್ಲಿ ಕೆಲಸ ಮಾಡಬೇಕಾದ್ರೆ, ಹಿಂದಿನ ಚಾನಲ್ಗಳಲ್ಲಿ ಕೆಲಸ ಮಾಡ್ಬೇಕಾದ್ರೆ ನಿಮ್ಮದು ನಾನು ವೈರಲ್ ಆ್ಯಂಕರ್ ಅನ್ನೋ ಪದ ತೊಗೊಂಡಿದ್ದೆ. ನೀವು ಒಂದು ಯಾವುದೋ ಒಂದು ಕಾನ್ಸೆಪ್ಟ್ ಮೇಲೆ ಜನರ ಹತ್ರ ಜನಾಭಿಪ್ರಾಯ ಪಡೆಯೋಕೆ ಹೋದಾಗ ಭಾಳ ಕ್ಲಾಶಸ್ ಆಗ್ತಿದ್ದು ದರ್ಶನ್ ವಿಚಾರವಾಗಿ. ಅವ್ರ ಅಭಿಮಾನಿಗಳು ನೀವೇನೋ ಕೌಂಟ್ರ್ ಕೊಡೋದು, ಅವ್ರು ನಿಮಗೆ ಕೌಂಟ್ರ್ ಕೊಡೋದು, ಇದು ನಿರಂತರವಾಗಿದೆ. ಒಂದು ದರ್ಶನ್ಗೂ ಕೂಡ ಮಾಧ್ಯಮಗಳ ಮೇಲಿನ ಕೋಪವನ್ನು ಅವರು ಕೂಡ ಕ್ಯಾರಿ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾತು. ಹೆಚ್ಚಾಗಿ ನಿಮಗೆ ಅದು ತುಂಬ ಟಾರ್ಗೆಟ್ ಆಗಿದ್ದು ಯಾಕೆ ಅಂತ ಹೇಳಿದ್ರೆ, ಒಂದ್ಸರಿ ನೀವು ಮೈಕ್ ಹಿಡಿದು ಜನರ ಹತ್ರ ಹೋದಾಗ ಈ ರೀತಿಯಾಗಿ ಹಲ್ಲೆ ಮಾಡ್ಲಿಕ್ಕೆ ಬಂದಿದ್ರು, ನಿಮ್ಮ ಮೇಲೆ ತುಂಬ ರೇಗ ಬಿಟ್ಟರು, ಅವಾಚ್ಯ ಶಬ್ದಗಳನ್ನು ಬಳಸಿದ್ರು ಅನ್ನೋ ಮಟ್ಟಕ್ಕೆ ಹೋಗಿ ಅದು FIR ಆಗೋ ಲೆವೆಲ್ಗೂ ಕೂಡ ಹೋಗಿತ್ತು. ಅದಾದ್ಮೇಲೆ ರೀಸೆಂಟಾಗಿ ನೀವು ಸ್ವತಂತ್ರ ಪತ್ರಿಕೋದ್ಯಮ ಸ್ಟಾರ್ಟ್ ಮಾಡಿದ್ಮೇಲೂ ಯಾವುದೋ ಥಿಯೇಟ್ರ್ ಮುಂದೆ ಹೋಗಿ ರೆಸ್ಪಾನ್ಸ್ ತಗೊಂಡು ಬರಬೇಕಾದ್ರೂ ಕೂಡ ನಿಮ್ಮ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ಮುಂದಾದರು, ಕೆಟ್ಟದಾಗ ಮಾತಾಡಿದ್ರು. ಮೀಡಿಯಾ ಅಂದ್ರೆ ಹೀಗೆ, ಅದಕ್ಕೆ ನಿಮಗೆ ಈ ಥರ ಮಾತಾಡೋದು ನಮ್ಮ ಬಾಸು ಅನ್ನೋ ರೀತಿಯಾಗಿ ಮಾತನಾಡಿದ್ರು. ಈ ಕ್ಲಾಶಸ್ ಯಾಕೆ ಸರ್? ನೀವು ಪರ್ಸನಲಿ ದರ್ಶನ್ ವಿರೋಧಿನ ಅಥವಾ ದರ್ಶನ್ ಫ್ಯಾನ್ಸ್ಗಳ ವಿರೋಧಿನ, ಅಥವಾ ನಿಮ್ಮಲ್ಲಿ ಹಲ್ಲೆ ಆಗಿದ್ದು ನಿಜಾನ? ಏನಾಯ್ತು ಆಗತ್ತೆ? ಆ್ಯಕ್ಚುಲಿ ಈಗ ನಾವು ಯಾವುದೇ ಹೀರೋಗಳ ವಿರುದ್ಧನೂ ಅಲ್ಲ, ಪರನೂ ಅಲ್ಲ. ನಿಮಗೆ ಗೊತ್ತಿದೆ, ನನ್ನ ಹತ್ರ ಅಡ್ಜಸ್ಟ್ಮೆಂಟ್ ಇಲ್ಲವೇ ಇಲ್ಲ. ನಾನು ಯಾವುದೇ ಹೀರೋ ಆಗಿರಲಿ, ನಾನು ಈಗಲೂ ಹೇಳ್ತಿದ್ದೀನಿ, ಆ ಜಾಗದಲ್ಲಿ ಯಶೇ ಇದ್ದಿದ್ರು, ಆ ಜಾಗದಲ್ಲಿ ಸುದೀಪೇ ಇದ್ದಿದ್ರು, ದರ್ಶನ್ ಅವ್ರ ಜಾಗದಲ್ಲಿ ಆ ತಪ್ಪನ್ನ ಬೇರೆ ಇನ್ಯಾವುದೇ ನಟ ಮಾಡಿದಿದ್ರು ನಾನು ಬಿಡ್ತಾ ಇರಲಿಲ್ಲ. ಈಗ ಉದಾಹರಣೆಗೆ ನಿಮಗೆ ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ಶಿವರಾಜ್ ಕುಮಾರ್ ಯಾವುದೋ ಒಂದು ಕಮಲ್ ಹಾಸನ್ ವಿಚಾರದ, ಕನ್ನಡದ ವಿಚಾರದಲ್ಲಿ ಬಂದಾಗ ನಾನು ಅದೇ ಶಿವರಾಜ್ ಕುಮಾರ್ ಅವ್ರಿಗೂ ವ್ಯಂಗ್ಯವಾಗಿ ಮಾತಾಡಿದ್ದೀನಿ. ಶಿವರಾಜ್ ಕುಮಾರ್ ನೀವು ಹಿಂಗೆ ಮಾಡಿದ್ದು ಹೆಂಗೆ, ಕನ್ನಡದ ವಿಚಾರದಲ್ಲಿ ಎಷ್ಟರ ಮಟ್ಟಿಗೆ ಸರಿ ಅಂತ ಅಲ್ಲೂ ಬೈದಿದ್ದೀನಿ. ನಾನು ಅಲ್ಲೂ ವಿರುದ್ಧವಾಗಿ ಮಾತಾಡಿದ್ದು, ಬೈದಿದ್ದೀನಿ ಅನ್ನೋಕ್ಕೆ ಬರಲ್ಲ ಅದು ನಿಮಗೆ. ಇವತ್ತಿಗೂ ನಾನು ದರ್ಶನಕ್ಕೆ ಬೈದಿಲ್ಲ. ದರ್ಶನ್ ಅವ್ರಿಗೆ ಎಲ್ಲ ಮಾಧ್ಯಮದವರು ಆರೋಪ ಅಂತಲೇ ಹೇಳಿರೋದು ಕಣ್ರಿ, ಆರೋಪ ಅಂತಲೇ ಹೇಳಿರೋದು. ಇವ್ರಿಗೆ ಏನಾಗ್ಬಿಡುತ್ತೆ, ಒಟ್ಟಲ್ಲಿ ಇವರಿಗೆ ಅವ್ರ ಪರ ಮಾತಾಡಬೇಕು, ಸರಿನಾ? ನಾನು ಇವತ್ತು ಹೇಳ್ತಾ ಇಲ್ವಾ, ಈಗಲೂ ನಾನು ಸ್ವಂತ ಮಾಧ್ಯಮ ಮಾಡೋದ್ಮೇಲೂ, ಸ್ವಂತ ಪತ್ರಿಕೋದ್ಯಮ ಮಾಡ್ತಿರ್ಬೇಕಾದ್ರೂ ನಾನು ದರ್ಶನ್ ಪರವಾಗೇ ಮಾತಾಡ್ತೀನಿ. ಅಂದರೆ ಏನು ಗೊತ್ತಾ, ನಮ್ಗೆ ಅವ್ರ ಮೇಲೆ ಯಾವುದೇ ರೀತಿ ಗ್ರಿಡ್ಜ್ ಆಗಲಿ, ಪರ್ಸ್ನಲ್ ಗ್ರಿಡ್ಜ್ ಆಗಲಿ, ಅಥವಾ ದ್ವೇಷ ಆಗಲಿ, ವೈರತ್ವ ಆಗಲಿ, ಅದೆಲ್ಲ ಏನೂ ಇಲ್ಲ. ಅವ್ರಿಗೇನು ಒಂದು ಆರೋಪ ಬಂದಿದೆ, ಸರಿ. ಈಗ ಮೀಡಿಯಾದವರು ಸುಳ್ಳು ಹೇಳ್ತಾ ಇದ್ದಾರೆ, ಕತೆ ಕಟ್ತಾ ಇದ್ದಾರೆ, ಅದು ಮಾಡ್ತಾರೆ ಇದು ಮಾಡ್ತಾರೆ ಅನ್ನೋದೇ ಆಗಿದ್ದಿದ್ರೆ ಸುಪ್ರೀಂ ಕೋರ್ಟ್ ಯಾಕ್ರಪ್ಪ ರದ್ದು ಮಾಡ್ತಿತ್ತು? ಈಗ ಹೋಗ್ಬಿಟ್ಟು ಸುಪ್ರೀಂ ಕೋರ್ಟ್ನವರು ಏನ್ರಿ ಸುಪ್ರೀಂ ಕೋರ್ಟ್ ಅಂತ ಅನ್ನೋಕ್ಕಾಗತ್ತಾ? ಏನ್ರಿ ಹೈಕೋರ್ಟ್ ಅಂತ ಅನ್ನೋಕ್ಕಾಗತ್ತಾ? ಏನ್ರಿ ಪೊಲೀಸ್ ಅಂತ ಅನ್ನೋಕ್ಕಾಗತ್ತಾ? ಯಾಕೆ ಇವರು ಮಾಧ್ಯಮದ, ನಾವೆಲ್ಲ ದರ್ಶನ ಟಾರ್ಗೆಟ್ ಮಾಡ್ತಾ ಇರೋದು, ಇವರು ಮಾಧ್ಯಮದವ್ರನ್ನ ಟಾರ್ಗೆಟ್ ಮಾಡ್ತಾ ಇರೋದು. ಬಾಯಿ ಬಿಟ್ಟರೆ TRP ಅಂತ ಹೇಳ್ತಾರೆ, ಸರಿನಾ? TRP ಅಂತ ಹೇಳ್ತಾರೆ. ನಾನು ಈಗಲೂ ಹೇಳ್ತಾ ಇದ್ದೀನಿ, TRP ಅನ್ನೋ ವರ್ಡ್ ಅಂದರೆ ಏನು? TRP ಅಂದರೆ ಏನು? ಟೆಲಿವಿಷನ್ ರೇಟಿಂಗ್ ಪಾಯಿಂಟ್. ಯಾಕೆ ಬಂತು ಅದು TRP? ಅಲ್ಲ ಸ್ವಾಮಿ, ನೀವು ನೋಡ್ತಾ ಇದ್ದೀರಾ, ಅದಕ್ಕೆ ಬಂತು ಸ್ವಾಮಿ. ನೀವು ನೋಡ್ತಾ ಇದ್ದೀರಾ, ಯಾವುದೋ ಒಂದು ನೇಗಿಲ ಯೋಗಿ ಅಂತ ಒಂದು ಕಾರ್ಯಕ್ರಮ ಬರ್ತಿತ್ತು ಈ ಹಿಂದೆ, ಕಸ್ತೂರಿ ಚಾನಲ್ ಇತ್ತು, ಗೊತ್ತಲ್ವ ನಿಮಗೆ? ನೇಗಿಲ ಯೋಗಿ ಅನ್ನೋ ಕಾರ್ಯಕ್ರಮ ನನಗೆ ಹಿರಿಯರು, ಸೀನಿಯರ್ ರಿಪೋರ್ಟರ್ಸ್ಗಳೆಲ್ಲ ಹೇಳಿದ್ದಾರೆ, ತುಂಬ ಸೀನಿಯರ್ಸ್ಗಳೆಲ್ಲ ಹೇಳಿದ್ದಾರೆ. ಆ ಥರ ರೈತರ ಕಾರ್ಯಕ್ರಮನೋ, ಇನ್ಯಾರೋ ರೈತರಿಗೆ ಅನ್ಯಾಯ ಆಗ್ತಾ ಇದೆ, ಇನ್ಯಾರೋ ಕಾರ್ಮಿಕರಿಗೆ ಅನ್ಯಾಯ ಆಗ್ತಾ ಇದೆ, ಇದ್ಯಾವುದೋ ಅನ್ಯಾಯ ಆಗ್ತಾ ಇದೆ ಅಂದಾಗ ಅದಕ್ಕೆ ರೇಟಿಂಗೇ ಬರಲ್ಲ, TRPನೇ ಬರಲ್ಲ. ಅದನ್ನು ತೋರಿಸ್ತಾರೆ ಪಾಪ, ಡೈಲಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಆದರೆ ಅವನನ್ನು ಇಟ್ಕೊಂಡಿದ್ದಾಳೆ, ಇವಳನ್ನು ಇಟ್ಕೊಂಡಿದ್ದಾಳೆ, ಅಲ್ಲಿರು ಇಲ್ಲಿ ಲವ್ ಅಫೇರು, ಆಮೇಲೆ ದರ್ಶನ್ನು, ಧರ್ಮಸ್ಥಳ, ಪ್ರಜ್ವಲ್ ರೇವಣ್ಣ, ಸೂರಜ್ ರೇವಣ್ಣ, ಹಿಂಗೆ ಅಂದ್ಕೊಳ್ಳಿ TV ಮುಂದೆ ಹಿಂಗೆ ಬಂದು ಕೂತ್ಕೊಂಡು ನೋಡ್ತಾರೆ. ನೋಡೋರು ಇವರೇ, ಮತ್ತು ವಾಪಸ್ TRP ಅಂತ ಹೇಳೋರು ಇವರೇ. ಈಗ ನೀವು ಯಾಕೆ ನನ್ನ ವೀಡಿಯೋ ಮಾಡ್ತಾಯಿದ್ದೀರಾ? ನೀವೊಬ್ಬರೇ ನೋಡ್ಕೊಳಕ್ಕ? ಇಲ್ಲ ನೀವು ನಿಮ್ಮ ಕ್ಯಾಮ್ರಾಮನ್ ನೋಡ್ಕೊಳಕ್ಕ? ಪ್ರತಿಯೊಬ್ಬರು ನೋಡಲಿ, ನಿಮ್ಮ ಚಾನಲ್ ಗ್ರೋತ್ ಆಗಲಿ, ನಿಮ್ಮ ಚಾನಲಿಂದ ನಿಮ್ಗೆ ಅನುಕೂಲ ಆಗಲಿ, ನಿಮಗೂ ಅನುಕೂಲ ಆಗಲಿ, ನಮಗೂ ಅನುಕೂಲ ಆಗಲಿ, ಅನುಕೂಲ ಅಲ್ವಾ? ಈಗ ಹಂಗಿದ್ದಾಗ ಚಾನಲ್ ಅವ್ರು ಏನು ಮಾಡ್ತಾರೆ, ಯಾವುದೋ ಒಳ್ಳೆ ತೋರಿಸ್ತಿದ್ದಾರೆ, ನೋಡ್ತಾ ಇಲ್ಲ, ಮತ್ತು ಅವ್ರ ಚಾನಲ್ ಏನಕ್ಕೆ ನಡೆಸ್ಬೇಕು? ನೋಡ್ತಾ ಇದ್ದಾರೆ, ನೀರು ಹರಿಯೋ ಕಡೆನೇ ಹರಿಬೇಕಲ್ವಾ? ನೀರು ಮತ್ತು ವಾಪಸ್ ಉಲ್ಟಾ ಹರಿಯುತ್ತಾ? ಇಲ್ಲ ರೀ, ನೀವು ಉಲ್ಟಾನೇ ಹರಿಬೇಕು ಅಂತಂದ್ರೆ ಆಗುತ್ತಾ? ಒಂದು ಎಲ್ಲೇ ಮೀರಿ ನ್ಯೂಸ್ ಮಾಡ್ತಿದ್ದಾರೆ ಅನ್ನೋ ಆರೋಪ. ಎಲ್ಲೇ ಮೀರಿ ಮಾಡ್ತಾ ಇದ್ದಾರೆ, ನಾನು ಇಲ್ಲ ಅಂತ ಹೇಳಲ್ಲ. ನಾನು ಹಂಗನ್ಬಿಟ್ಟು ಮೀಡಿಯಾದವ್ರನ್ನ ತೀರಾ ಸಮರ್ಥನೆ ಮಾಡ್ಕೊಳ್ಳಲ್ಲ, ತೀರಾ ಕೆಳಮಟ್ಟಕ್ಕೆ ಇಳಿದು ನ್ಯೂಸ್ ಮಾಡ್ತಾರೆ, ನಾನು ಇಲ್ಲ ಅಂತ ಹೇಳಲ್ಲ. ಅದೂ ಕೂಡ ತಪ್ಪೆ. ಅದನ್ನೇ ನಾನು ಹೇಳಿದ್ನಲ್ಲ, ಕೆಲವೊಂದು ಎಥಿಕ್ಸ್ ಮೀರಿ ಹೋಗ್ತಿದ್ದಾರೆ ಅಂತ. ಉದಾಹರಣೆಗೆ ಹೇಳ್ಬಿಡ್ತೀನಿ ನಾನು, ಯಾವುದು ಅಂತ ಹೇಳ್ಬೋದಾ ನಿಮಗೆ? ಉದಾಹರಣೆಗೆ ಹೇಳ್ಬಿಡ್ತೀನಿ. ದರ್ಶನ್ ಮೇಲೆ ಆರೋಪ ಆಗ್ತಿದೆ, ದರ್ಶನ್ ಅವ್ರು ಕೋರ್ಟಿಗೆ ಬಂದರು, ಪವಿತ್ರ ಗೌಡ ಬಂದರು ಹೋದರು, ಅಷ್ಟೇ ಹೇಳಬೇಕು. ದರ್ಶನ್ ಅವರು ಬ್ಲೂ ಕಲರ್ ಡ್ರೆಸ್ ಹಾಕೊಂಡಿದ್ರು, ಪವಿತ್ರ ಅವರು ಬ್ಲೂ ಕಲರ್ ಡ್ರೆಸ್ ಹಾಕೊಂಡಿದ್ರು. ಬ್ಲೂ ಓ ಮಾತುಕತೆ ಆಯಿತಾ? ಓ ಇವರಿಬ್ಬರು ಹಂಗಾರೆ ಮುಂಚೆನೇ ಮಾತಾಡ್ಕೊಂಡ್ಬಿಟ್ಟಿದ್ದಾರೆ. ಕೋಇನ್ಸಿಡೆನ್ಸ್ಲಿ ಆಗಿದೆ ಸ್ವಾಮಿ. ಆಮೇಲೆ ಅದು ಯಾವುದೋ ಬ್ರ್ಯಾಂಡೆಡ್ T-ಶರ್ಟ್ ಹಾಕೊಂಬಂದವ್ರೆ, ಕನ್ನಡಕ ಹಾಕೊಂಬಂದವ್ರೆ. ಈ ಥರದ್ದು ಬೇಡ ಅಂತ. ಇದು ಅತಿರೇಕ. ನೀವು ಹೇಳಿದ್ದು ಅತಿರೇಕ, ಪರ್ಸ್ನಲ್ಲಾಗಿ ಹೋಗೋದು, ಈ ಥರದ್ದು ನೋಡಿದಾಗ ನಮಗೆ ಅನ್ನಿಸ್ತಾ ಇರುತ್ತೆ, ಅಯ್ಯ ಏನು ಮಾಡ್ತಾವ್ರಿ ಇವರು, ಅಯ್ಯ. ಅರ್ಥ ಆಯ್ತಾ ನಿಮಗೆ? ಮಾಧ್ಯಮಗಳಿಗೆ ಪರ್ಸನಲ್ ಗ್ಲಿಡ್ಜ್ ಅಂತೂ ಇದೆಯಾ? ಅದನ್ನು ಟಾರ್ಗೆಟ್ ಮಾಡೇ ನ್ಯೂಸ್ ಮಾಡ್ತಿದ್ದಾವ ದರ್ಶನ್ ವಿಚಾರ? ಇಲ್ಲ, ಪರ್ಸ್ನಲ್ ಗ್ರಿಡ್ಜ್ ಇಲ್ಲ. ಆದರೆ ಒಂದಂತೂ ಹೌದು. ಈಗ ನಾನು ಒಂದು ಹೇಳ್ಬಿಡ್ತೀನಿ ಸರ್, ಈಗ ಯಾವುದೇ ವಿಚಾರ ಆಗಿರಲಿ, ಹಿಂಗಂದ್ರೇ ಆ ಕಡೆಯಿಂದ ಬರೋದು. ಅದನ್ನು ದರ್ಶನ್ ಅವರ ಬಾಯಲ್ಲೇ ನೀವು ಕೇಳಿದ್ದೀರಾ? ದರ್ಶನ್ ಅವರೇ ಎಷ್ಟೋ ವೇದಿಕೆ ಮೇಲೆ ನಿಂತ್ಕೊಂಡು ಹೇಳಿದ್ದಾರೆ, ಯಾವತ್ತು ಹಿಂಗೆ ಹಾಕಿದ್ರೇ ಅದಾಗ ನಮ್ಮ ಕಡೆಯಿಂದ ವಾಪಸ್ ಬರೋದು ಅಂತ. ಇವತ್ತು ಕೂಡ ಎಲ್ಲ ಪೊಲಿಟಿಷಿಯನ್ಸ್ಗೂ ಕೂಡ ಮಾಧ್ಯಮದವ್ರು ಮೈಕ್ ಹಿಡಿತಾರೆ, ಪ್ರಶ್ನೆ ಮಾಡ್ತಾರೆ. ಏನು ಸಾರ್ ನೀವು ಆ ಚಾನಲ್ ಅಂತೀನಿ, ಸಾರಿ, ಏನು ಸಾರ್ ನೀವು ಆ ಪಕ್ಷಕ್ಕೆ ಹೋಗ್ತಿರಂತೆ, ಈ ಪಕ್ಷಕ್ಕೆ ಹೋಗ್ತಿರಂತೆ, ಏನು ಸಾರ್ ಡೆಲ್ಲಿಗೆ ಹೋಗಿದ್ರಂತೆ, ಓ ಸಿದ್ದರಾಮಯ್ಯ ಕುರ್ಚಿ ಚೇಂಜು, DK ಶಿವಕುಮಾರ್ ಕುರ್ಚಿ ಚೇಂಜು ಕೇಳ್ತಾರೆ. ಯಾವತ್ತಾದರೂ
ಅದೇ ಇವರು ಯಾರೋ ಪೊಲಿಟಿಷಿಯನ್ಸ್ ಹಿಂದೆ ಬೈಕೊಂಡಿರ್ತಾರೆ ಬಿಡಿ, ಸಾವಿರ ನಾವು ಬೈಕತ್ತೀವಿ ಅವ್ರು ಬೈಕತ್ತಾರೆ, ಅದಲ್ಲ. ಯಾವುದೋ ಒಂದು ರೆಕಾರ್ಡಲ್ಲಿ, ಫೋನ್ ರೆಕಾರ್ಡಲ್ಲಿ, ಕಾಲ್ ರೆಕಾರ್ಡಲ್ಲಿ ಡ್ಯಾಶ್ ಅಮೌಂಟ್ ಡ್ಯಾಶ್ ಸ್ವಂತಿಂದ ಕೆಳಕ್ಕೆ ಯಾವ ಥರ ಪೊಲಿಟಿಷಿಯನ್ಸ್ ಮೀಡಿಯಾದವ್ರಿಗೆ ಬೈದಿಯಾರಾ? ಇಲ್ಲ. ದರ್ಶನ್ ಅವರು ಒಂದು ಆಡಿಯೋ ರೆಕಾರ್ಡ್ ವೈರಲ್ ಆಗುತ್ತೆ, ಕೊನೆಗೆ ಅವ್ರು ಅದನ್ನು ಒಪ್ಕೋತಾರೆ, ಸಾರಿನೂ ಕೇಳ್ತಾರೆ, ಕಾಂಪ್ರಮೈಸು ಮಾಡ್ಕೋತಾರೆ. ನಾನು ಯಾಕೆ ಸರ್ ಮೀಡಿಯಾದಲ್ಲಿ ಇತ್ಕೊಂಡು ಅವ್ವ ಅಪ್ಪ ಡ್ಯಾಶ್ ಸೂ ಅಂತೆಲ್ಲ ಬೈಸ್ಕೊಳ್ಳಿ? ಯಾಕೆ ಸರ್ ಬೈಸ್ಕೊಳ್ಳಿ? ಈಗ ಎಲ್ಲರೂ ಮೀಡಿಯಾದವ್ರನ್ನ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಒಬ್ಬ ಮೀಡಿಯಾ ಅಂತಂದಾಗ ಒಬ್ಬನ ಎತ್ತುತ್ತಾರೆ, ಒಬ್ಬರನ್ನ ಬೀಳಿಸ್ತಾರೆ, ಅದು ನಿಮಗೂ ಗೊತ್ತು, ಸರಿನಾ? ಆದರೆ ಎಥಿಕ್ಸ್ ಹೋಗಿದೆ. ನಾನು ಅದ್ರ ಬಗ್ಗೆನೂ ಮಾತಾಡಿದೆ. ನಾನು ಈಗ ವಿಚಾರಕ್ಕೆ ಬಂದಾಗ ದರ್ಶನ್ ಅವರು ಕೆಟ್ಟದಾಗ ಬೈದಿದ್ದಾರೆ ಮಾಧ್ಯಮದವರಿಗೂ ಅಂತಲ್ಲ, ಅವ್ರ ಪತ್ನಿಗೆ ಬೈದಿರೋಂಥ ಆಡಿಯೋನು ಕೂಡ ವೈರಲ್ ಆಗಿರೋದು ನಿಮಗೆ ಗೊತ್ತಿರೋ ವಿಚಾರ. ಈಗಲೂ ಅದು ನಡೀತಾ ಇದೆ ಈಗ ಮತ್ತೆ ಕಾಂಟ್ರವರ್ಸಿ. ಅದರಲ್ಲೇ ಮೀಡಿಯಾ ಅನ್ನೋ ಒಂದು ಪದ ಆ್ಯಕ್ಚುಲಿ ಬಂದಿದ್ದು. ಅದು ಎಷ್ಟರ ಮಟ್ಟಿಗೆ ಅದನ್ನು ವಿಜೃಂಭಿಸಿದ್ರು. ಅವರು ಆಡಿಯೋನೇ ಅಭಿಮಾನಿಗಳು ಇಟ್ಕೊಂಡು ಇಷ್ಟೊಂದು ವಿಜೃಂಭಿಸುವಾಗ ನಮಗದು ಬೈಸ್ಕೊಂಡವರಿಗೆ, ಮಾಧ್ಯಮದವ್ರಿಗೆ ಹರ್ಟ್ ಆಗಿರುತ್ತಲ್ವಾ? ಅವ್ರು ತಪ್ಪು ಮಾಡಿದಾಗ ತೋರಿಸ್ತೀವಿ ರೀ. ಅವ್ರು ತಪ್ಪು ಮಾಡಿದಾಗ ಎಕ್ಸೆಸ್ ಆಫ್ ತೋರಿಸಿದ್ದಾರೆ, ಯಾಕಂದರೆ ಬೈಸ್ಕೊಂಡವರಿದ್ದಾರೆ. ಹಂಗಂತ ಅದು ಪರ್ಸ್ನಲ್ ಗ್ರಿಡ್ಜು, ಟಾರ್ಗೆಟು ಅಲ್ಲ. ಆ ಜಾಗದಲ್ಲಿ ಸುದೀಪ್ ಇದ್ದಿದ್ರು ಬಿಡ್ತಾ ಇರಲಿಲ್ಲ, ಎಷ್ಟಿದ್ರು ಬಿಡ್ತಾ ಇರಲಿಲ್ಲ, ಯಾವುದೇ ಒಬ್ಬ ಪೊಲಿಟಿಕಲ್ ನಾಯಕ ಇದ್ದಿದ್ರು ಬಿಡ್ತಾ ಇರಲಿಲ್ಲ. ಪ್ರಜ್ವಲ್ ರೇವಣ್ಣ ಏನು ಮಾಡಿದ್ರು ಮೀಡಿಯಾಗೆ? ಏನು ರೀ ಮಾಡಿದ್ರು ಪ್ರಜ್ವಲ್ ರೇವಣ್ಣಗೆ ಬಿಟ್ರೆ ಹಂಗಾದ್ರೆ ಅವರು? ಪ್ರಜ್ವಲ್ ರೇವಣ್ಣಗೆ ಕನಿಕರ ದಯೆ ಎಲ್ಲ ತೋರಿಸ್ಬೋದಿತ್ತು ತಾನೆ? ಪ್ರಪಂಚದಲ್ಲಿ ಯಾರೂ ಮಾಡದೇ ಇರೋದು ಅದು, ಎಷ್ಟೋ ಜನ ಮಾಡ್ತೀರಿ ಅಂತ ಹೇಳ್ಬೋದಿತ್ತು ತಾನೆ? ಮತ್ತು ಮೀಡಿಯಾದವ್ರು ಯಾಕೆ ಕನಿಕರ ತೋರಿಸಲಿಲ್ಲ ಆ ವಿಚಾರಕ್ಕೆ? ಮಾಧ್ಯಮಗಳಲ್ಲಿದ್ದಾಗ ದೀವಿತ್ ಅವರು ದರ್ಶನ್ ವಿಚಾರವಾಗಿ ಪ್ರಾಮಾಣಿಕವಾಗಿ ಅವರು ಇರೋ ಗ್ಲಿಡ್ಜು ವಿಚಾರವಾಗಿ ಮಾತಾಡಿದ್ರು, ಅವ್ರನ್ನ ಎದುರಾಕೊಂಡ್ರು, ಮಾತಾಡಿದ್ರು. ಸ್ವತಂತ್ರ ಪತ್ರಿಕೋದ್ಯಮ ಶುರು ಮಾಡಿದ ಮೇಲೆ ದರ್ಶನ್ ಅಂದರೆ ಒಂದು ಇನ್ಕಮ್ ಸೋರ್ಸು, ತಾನು ಬೆಳಿಬೇಕು ಅನ್ನೋ ವಿಚಾರವಾಗಿ ಥಿಯೇಟರ್ ರೆಸ್ಪಾನ್ಸು ಒಳ್ಳೆ ರೀತಿಯಾಗಿ ಹೋದ್ರ ಏನಾಯ್ತಲ್ಲಿ ಹಲ್ಲೆ ಆಗಿ? ಬನ್ನಿ ಹೇಳ್ತೀನಿ, ನಾನು ಹೇಳ್ತೀನಿ. ಈಗ ದರ್ಶನ್ ಅಂತ ಈಗ ಕೆಲವರು ಹೇಳ್ತಾ ಇದ್ದಾರೆ, ಈಗ ನೀನು ದರ್ಶನ್ಗೆ ನೀನು ಸ್ವಂತ ಮಾಡೋದ್ಮೇಲೆ ಹೌದು ಸರ್, ನಾನು ಮಾಮೂಲಿ ನನಗೆ ಓನಾಗಿ ಮಾಡ್ತಾಯಿದ್ದೀನಿ, ಆಯಿತಾ? ನನಗೆ ಫಸ್ಟ್ ಆಫ್ ಆಲ್ ದರ್ಶನ್ ಮೇಲೆ ಪರ್ಸ್ನಲ್ ಗ್ರಿಡ್ಜ್ ಇದ್ದಿದ್ರೆ ನಾನು ಇಲ್ಲೂ ಅದನ್ನೇ ಕಂಟಿನ್ಯೂ ಮಾಡ್ತಾಯಿದ್ದೆ. ದರ್ಶನ್ ಅವ್ರ ಮೇಲೆ ನನಗೇನಾದರೂ ಪರ್ಸ್ನಲ್ ಗ್ರಿಡ್ಜ್ ಇದ್ದಿದ್ರೆ ನಾನು ನನ್ನ ಸ್ವಂತ ಮಾಧ್ಯಮದಲ್ಲೂ ಅದನ್ನೇ ಕಂಟಿನ್ಯೂ ಮಾಡ್ತಾಯಿದ್ದೆ. ನನಗೆ ಆ ಥರ ಏನಿಲ್ಲ. ನನಗೆ ಎಲ್ಲರೂ ಬೇಕು. ನಾನು ನಿಮಗೆ ಎಕ್ಸಾಂಪಲ್ ಕೊಟ್ಟೆ, ಹಾಸ್ಟೆಲ್ಲು ಮತ್ತು ಮನೆ ಎಕ್ಸಾಂಪಲ್ ಕೊಟ್ಟೆ. ಹಾಸ್ಟೆಲಲ್ಲಿದ್ದಾಗ ಹಾಗೆ ಅಲ್ಲಿ ಹೋಗ್ಬಿಟ್ಟು ನಾನೀಗ ದರ್ಶನ್ ಮೇಲೆ ಅಷ್ಟೊಂದು ಆರೋಪ ಬರ್ತಾ ಇದೆ, ಅವ್ರನ್ನ ಜೈಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂದಾಗ ನಾನು ಅವ್ರನ್ನ ಹೊಗಳೋಕ್ಕಾಗಲಿ ಅದಕ್ಕಾಗಲಿ ಅಲ್ಲಿ ನನಗೆ ಆದ್ಯತೆ ಇಲ್ಲ. ಮಾಧ್ಯಮದಲ್ಲಿ ಅದು ನನಗೆ ಎಲ್ಲಿ ಕೆಲಸ ಮಾಡ್ತಿರ್ತೀನೋ ಅದಕ್ಕೆ ನನಗೆ ಆದ್ಯತೆ ಇಲ್ಲ. ನನಗೆ ಆದ್ಯತೆ ಇರೋದು ನಾನು ಇಲ್ಲಿ ಕುತ್ಕೊಂಡು ತಪ್ಪು ಅಂತಲೂ ಹೇಳ್ಬೋದು, ಅವ್ರು ಒಳ್ಳೇದು ಮಾಡಿದ್ದಾರೆ ಕಣ್ರಿ ಅಂತಲೂ ಹೇಳ್ಬೋದು. ಆದರೆ ಮಾಧ್ಯಮದಲ್ಲಿದ್ದಾಗ ಅವ್ರು ಒಳ್ಳೇದು ಮಾಡಿದ್ದಾರೆ ಕಣ್ರಿ ಅಂತ ಯಾರಾದರೂ ಹೇಳಿದಾರಾ? ಒಬ್ಬ ಆ್ಯಂಕರ್, ಒಬ್ಬ ರಿಪೋರ್ಟರ್ ಎಲ್ಲರೂ ಪಾಯಿಂಟ್ಸ್ ಹಾಕಿದಾರಾ? ಬೇಡ, ಇದೇ ಕೋರ್ಟು ಕಚೇರಿ ಪೊಲೀಸ್ನವರೇ ತುಂಬ ಜನಕ್ಕೆ ಒಳ್ಳೇದು ಮಾಡಿದ್ದಾರೆ ಕಣ್ರಿ ಅಂತ ಬಿಟ್ಬಿಡೋಣ, ಒಂದು ಬೇಲ್ ಕೊಡಿಸ್ಬಿಡೋಣ ಅಂತ ಯಾರು ಮುಂದೆ ಬಂದಿಯಾರಾ? ಇಲ್ಲ ಸರ್. ಆಮೇಲೆ ಹೇಳ್ತೀನಿ ಕೇಳಿ. ಈಗ ಆಯಿತು, ಅವತ್ತು ಹಾವೇರಿಲಿ ಅಟ್ಯಾಕ್ ಮಾಡಿದರು, ಆಯಿತಾ? ಅವ್ನು ಯಾರೋ ಅವ್ನ ಹೆಸರು ಮರ್ತ್ಬಿಟ್ಟೆ ನಾನು. ಅವರೆಲ್ಲ ಏನು ನಿಜವಾಗ್ಲೂ ಹೇಳ್ತೀನಿ ಅನ್ಎಜುಕೇಟೆಡ್ಸ್. ಯಾಕಂತಂದರೆ ಎಲ್ಲರೂ ಅಂತ ಹೇಳಲ್ಲ ನಾನು, ಯಾಕಂತಂದರೆ ಅವರಿಗೆ ವಿಚಾರಣೆ ಗೊತ್ತಿಲ್ಲ. ನಾನು ಯಾವತ್ತೂ ದರ್ಶನ್ಗೆ ಬೈದಿದ್ದಲ್ಲ, ನಾನು ದರ್ಶನ್ ಫ್ಯಾನ್ಸ್ಗೆ ಬೈದಿರೋದು. ಯಾಕಂತಂದರೆ ಬುದ್ಧಿ ಕಲ್ತ್ಕೊಳ್ಳಿ, ನಿಮ್ಮಿಂದನೇ ಎಡವಟ್ಟಾಗ್ತಾ ಇದೆ, ನಿಮ್ಮಿಂದನೇ ಪ್ರಾಬ್ಲಮ್ ಆಗ್ತಾಯಿದೆ, ನಿಮ್ಮಿಂದನೇ ಇವತ್ತು ಎಷ್ಟೋ ಪ್ರಾಬ್ಲಮ್ಸ್ಗಳು ನಡೀತಾ ಇದೆ, ನಿಮ್ಮ ವರ್ತನೆಗಳಿಂದನೇ ಕೆಲವೊಂದು ಪ್ರಾಬ್ಲಮ್ಗಳಾಗ್ತಾ ಇದೆ, ದರ್ಶನ್ಗೂ ಪ್ರಾಬ್ಲಮ್ ಆಗ್ತಾಯಿದೆ ಅಂತ ಹೇಳಿದಾಗ ಇವರು ಯಾಕೆ ಅದನ್ನು ತಪ್ಪು ತಿಳ್ಕೊಂಡು ನನ್ನ ಮೇಲೆ ನೀನು ದರ್ಶನ್ ವಿರುದ್ಧನೇ ಮಾತಾಡ್ತಿದ್ಯಾ ಅಂತ ಅಲ್ಲೇ ಮಾಡೋಕ್ಕೆ ಬಂದರು. ನೀವು ನೋಡಿದ್ದೀರಾ ನಾನು ಏನು ನಿಮ್ಮ ಪ್ರಾಬ್ಲಮ್ ಅಂತ ಕಾರ್ಯಕ್ರಮ ಮಾಡೋಕ್ಕೆ ಹೋಗ್ತಾಯಿದ್ದೆ. ಅದನ್ನು ಯಾವ ಥರ ಇವ್ರು ಮಾತಾಡಿದ್ರಾ? ಎಷ್ಟೋ ಜನರ ಕಷ್ಟ ಕೇಳಿದ್ದೀನಿ, ಎಷ್ಟೋ ಜನರದ್ದು ಬಡವ್ರದ್ದು ಪ್ರಾಬ್ಲಮ್ ಕ್ಲಿಯರ್ ಮಾಡಿದ್ದೀನಿ, ಎಷ್ಟೋ ಊರಿನ ಟಾರ್ ಹಾಕ್ಸಿದ್ದೀನಿ, ಎಷ್ಟೋ ಮನೆಯಲ್ದವ್ರಿಗೆ ಮನೆ ಕೊಡಿಸಿದ್ದೀನಿ. ನಾನು ಫೇಮಸ್ ಆಗಿದೆ ಏನು ನಿಮ್ಮ ಪ್ರಾಬ್ಲಮ್ ಅನ್ನೋ ಪ್ರೋಗ್ರಾಮಿಂದ. ದರ್ಶನ್ ಕಾಂಟ್ರವರ್ಸಿ ಅಲ್ಲ, ಅದೇನಿದ್ರು ಸೋಷಿಯಲ್ ಮೀಡಿಯಾಗೆ ಅಷ್ಟೇ ಸೀಮಿತ. ಟಿ ವಿ ಅಂತ ಬಂದಾಗ ಜನ ನನ್ನ ಗುರುತಿಸ್ತಾ ಇದ್ದಿದ್ದು ಏನು ನಿಮ್ಮ ಪ್ರಾಬ್ಲಮ್ ಕಾರ್ಯಕ್ರಮದಿಂದ. ಅದು ರಿಪಬ್ಲಿಕ್ ಕನ್ನಡ ಕೊಟ್ಟಂಥ ಕೊಡುಗೆ, ಅದು ನನಗೆ ಅದೊಂದು ಉಡುಗೊರೆ, ಆಯಿತಾ? ನಾನು ಪಟ್ಟಂಥ ಶ್ರಮ, ಆಯಿತಾ? ಆ್ಯಕ್ಚುಲಿ ನನಗೆ ಅದಕ್ಕೆ ಜನ ಗುರುತಿಸ್ತಾ ಇದ್ದಿದ್ದು. ಆದರೆ ಇವ್ರು ಅನ್ಕೊಂಬಿಟ್ರು ಎಲ್ಲ ದರ್ಶನ್ ವಿರುದ್ಧ ಅಂತ. ಅದನ್ನು ಮಾಡೋಕ್ಕೆ ಹೋದಾಗ ಇವರೆಲ್ಲ ನನಗೆ ಅಟ್ಯಾಕ್ ಮಾಡ್ತಾಯಿದ್ರು. ನಾನು ತಲೆನೇ ಕೆಡಿಸ್ಕೊಂಡಿಲ್ಲ. ಇವತ್ತು ಅಷ್ಟೇ, ಮೊನ್ನೆ ಡೆವಿಲ್ ಸಿನಿಮಾ ರಿಲೀಸ್ ಆದಾಗಲೂ ಅಷ್ಟೇ ಓಪನ್ ಆಗಿ ಹೋಗಿದೆ, ನೀವೇ ನೋಡಿದ್ದೀರಾ. ಓಪನ್ ಆಗಿ ಯಾವುದು ಮುಖಕ್ಕೆ ಮಾಸ್ಕು ಇಲ್ಲ, ಏನೂ ಇಲ್ಲ, ಡೈರೆಕ್ಟಾಗಿ ಹೋದೆ, ಡೈರೆಕ್ಟಾಗಿ ಹಿಡ್ಕೊಂಡೆ, ಕೇಳಿದೆ ಹೆಂಗಿದೆ ಸಿನಿಮಾ, ಹೆಂಗಿದೆ ರೀ ಕೇಳಿದೆ. ಸ್ವಂತ ಮಾಧ್ಯಮ ಮಾಡ್ತಾಯಿದ್ದೀನಿ ನಾನು, ನನಗಿನ್ನು ಯಾವುದೇ ಗ್ರಿಡ್ಜ್ ಇಲ್ಲ, ನನಗೆ ಇಲ್ಲಿವರೆಗೂ ಇಲ್ಲ, ಇನ್ನು ಮುಂದಕ್ಕೂ ಇಲ್ಲ. ರಾಕೇಶ್ ಅವರೇ, ಅಟ್ಯಾಕ್ ಮಾಡೋಕ್ಕೆ ಬಂದಿದ್ದು, ಬಾಯಿಗೆ ಬಂದಂಗೆ ಮಾತಾಡೋಕ್ಕೆಲ್ಲ ಬಂದರು. ಈಗ ಉದಾಹರಣೆಗೆ ಹೇಳ್ಬಿಡ್ತೀನಿ. ನೀವು ಯಾರೋ ಒಬ್ಬ ಬಂದ ಅಭಿಮಾನಿ, ಹೆಂಗಿದೆಯಪ್ಪ ಪಿಕ್ಚರ್ ಅಂತ ಕೇಳಿದೆ ನಾನು. ಸರ್ ಸಿನಿಮಾ ಖರಾಬ್ ಆಗಿದೆ ಅಂತಂದ. ಅವನಿಗೆ ಖರಾಬ್ ಅನ್ನೋ ವರ್ಡಿನ ಅರ್ಥನೇ ಗೊತ್ತಿಲ್ಲ. ಸೊ ಅದ್ರ ಅರ್ಥ ಏನು ಹೇಳಿ? ಖರಾಬ್ ಅಂದರೆ ಏನು ಹೇಳಿ? ಚೆನ್ನಾಗಿಲ್ಲ ಅಂತ. ಆದರೆ ನನ್ನ ಮನಸ್ಸಲ್ಲಿ ಏನು ಬಂತು, ಅರೆ ನಾನು ಸಿನಿಮಾ ನೋಡ್ಕೊ ಬಂದೀನಿ, ಚೆನ್ನಾಗಿದೆ ಸಿನಿಮಾ. ನೆಗೆಟಿವ್ ಇದೆ ಬಿಡಿ, ಸಿನಿಮಾದಲ್ಲಿ ಒಂದಷ್ಟು ನೆಗೆಟಿವ್ ಇದೆ, ನಾನು ಅದ್ರ ಬಗ್ಗೆ ಮಾತಾಡ್ಕೊಂಡಿದ್ದೀನಿ ನಾನು, ಆಯಿತಾ? ನಾನು ಹೇಳ್ತಿರೋದು ಸಿನಿಮಾ ಒಳ್ಳೆ ಪಾಯಿಂಟ್ಸ್ ಇದೆ. ಈಗ ಅವನೊಬ್ಬ ಅಭಿಮಾನಿ, ಅವನೇ ಖರಾಬು ಅಂತವನಲ್ಲ, ಇದು ಬೇರೆ ಥರ ಹೋಗ್ಬಿಡ್ತಾಳೆ. ಖರಾಬಾ ಏನು ಸರ್ ಖರಾಬು ಅಂತಿದ್ದೀರಾ ನೀವು ಅಂತ ಹಿಂಗೆ ವಾಪಸ್ ಪ್ರಶ್ನೆ ಮಾಡಿದ್ರೆ, ಸಾರ್ ಖರಾಬು ಅಂದರೆ ಸಿನಿಮಾ ಸಖತ್ತಾಗಿದೆ ಅಂತ ಅದಕ್ಕೆ ಹೇಳೋದು ನೀವು ಮೀಡಿಯಾದವ್ರು ನೌಟಂಕಿ ಹಂಗೆ. ನನ್ನ ಮನಸ್ಸಲ್ಲಿ ಏನಿತ್ತು,
ಅಯ್ಯೋ ಇವ್ನು ಖರಾಬು ಅಂದ್ಬಿಟ್ನಲ್ಲ, ಅದು ಎಲ್ಲರೂ ನೆಗೆಟಿವ್ ಆಗಿ ಹೋಗ್ಬಿಟ್ಟು ಜನರಿಗೆ ಅಯ್ಯೋ ಖರಾಬಾಗಿದೆ ಅಂತ ಅದನ್ನೇ ಹಾಕೊಂಡು ಟ್ರೋಲ್ ಮಾಡಿಬಿಟ್ರೆ, ಖರಾಬು ಅಂತ ಹಾಕ್ಬಿಟ್ರೆ ಇವ್ನು ಯಾರೋ ಖರಾಬು ಅಂತ ಅದೊಂದೇ ಪಾಯಿಂಟ್ ಸಾಕಲ್ವಾ ಸರ್ ಟ್ರೋಲ್ ಮಾಡೋರಿಗೆ, ಹಿಂಗೆ ಅಂದ್ಬಿಟ್ನಲ್ಲ ಅಂತ ನಾನು ನನ್ನ ಮನಸ್ಸಲ್ಲಿ ಆ ಥರ ಪ್ರಶ್ನೆ ಮಾಡಿದೆ. ಆದರೆ ಅವನೇನು ಮಾಡ್ದೆ, ಆ ಪರಿಸ್ಥಿತಿಲಿ ನನಗೆ ಮಾತಾಡೋಂಗೂ ಇಲ್ಲ. ತುಂಬ ಜನ ಇದ್ದರು, ಅಯ್ಯೋ ನೀವು ಖರಾಬು ಅನ್ನೋದನ್ನೇ ಉಲ್ಟಾ ತಿರುಚ್ತಾ ಇದ್ದೀರಲ್ಲ ನೌಟಂಕಿ ಅಂತಂದು. ಅಣ್ಣ ಖರಾಬು ಅಂದರೆ ಚೆನ್ನಾಗಿಲ್ಲ ಅಂತಲೇ ಅರ್ಥ. ಖರಾಬಿಗೆ ಈಗ ನಾನು ಹೊಸ ವರ್ಡ್ ಕೊಡೋಕ್ಕಾಗಲ್ಲ, ನಾನು ಮೀಡಿಯಾದವನಾಗ್ಬಿಟ್ಟು. ಅವ್ನು ಚೆನ್ನಾಗಿಲ್ಲ ಅಂತಲೇ ಅರ್ಥ. ಅವನು ಅದನ್ನು ಹಂಗೆ ತಿಳ್ಕೊಂಬಿಟ್ಟು ನೀವು ನೌಟಂಕಿ ಮೀಡಿಯಾ ಅಂತ ನನ್ನ ಮೇಲೆ ಎಗರಾಡೋದು ಪಗರಾಡೋದು ಹಂಗೆ ಹಿಂಗೆ ಬಂದರು. ಇನ್ನೊಬ್ಬ ಬಂದ, ನೀನು ಅವಾಗ ಹಂಗೆ ಮಾತಾಡ್ತಿದ್ದೆ ಇವಾಗ ಹಿಂಗೆ ಮಾತಾಡ್ತಿದ್ಯಾ ಹಂಗೆ ಅವಾಗ ಅವನು ಹಂಗೆ ಇವಾಗ ಹಿಂಗೆ ಪರ್ಸ್ಪೆಕ್ಟಿವ್ ಚೇಂಜ್ ಆಗ್ತಾ ಇರುತ್ತೆ ಸರ್. ಏನು ಒಂದೇ ಥರ ಒಂದೇ ಟೈಮಿಗೆ ಇರೋಕ್ಕಾಗಲ್ಲ. ದರ್ಶನ್ ಮೇಲೆ ಯಾವುದೇ ರೀತಿ ಪರ್ಸ್ನಲ್ ಗ್ರಿಡ್ಜು ನನಗಿಲ್ಲ, ನಾನು ಓಪನ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀನಿ. ಹಂಗಂತ ದರ್ಶನ್ ಇನ್ಮೇಲೆ ತಪ್ಪು ಮಾಡಿದ್ರು ನಾನು ಬಿಡಲ್ಲ. ದರ್ಶನ್ ಮೇಲೆ ನನಗೆ ಯಾವುದೇ ಪರ್ಸ್ನಲ್ ಗ್ರಿಡ್ಜ್ ಇಲ್ಲ, ಸುದೀಪ್ ಮೇಲೂ ಯಾವುದೇ ಇಲ್ಲ, ಯಶ್ ಮೇಲೂ ಇಲ್ಲ, ಯಾವುದೇ ನಟರ ಮೇಲೂ ಇಲ್ಲ, ಯಾವುದೇ ರಾಜಕಾರಣಿಗಳ ಮೇಲೂ ಇಲ್ಲ. ಅವ್ರು ಯಾರೇ ತಪ್ಪು ಮಾಡಿದ್ರು ನಾನು ಬಿಡಲ್ಲ. 100% ಮಾತಾಡ್ತೀನಿ, ನಿಜವಾಗ್ಲೂ ಮಾತಾಡ್ತೀನಿ. ಈಗ ಇಷ್ಟು ದರ್ಶನ್ ಹೆಂಗಿತ್ತು ಸಿನಿಮಾ, ಹೆಂಗೆ ಒನ್ ಡೇ ಕಲೆಕ್ಷನ್ ಅಂದಕ್ಕೆ 70,000 80,000 ನೋಡಿದ್ರು. ಮೊನ್ನೆ ಬೆಂಗಳೂರಲ್ಲಿ 19 ವರ್ಷದ ಇವತ್ತಿದು ಒಂದು ರೇಪ್, ಸರಿನಾ, ಅಲ್ಲ ಮರ್ಡರ್ ಆಗಿಲ್ಲ, ರೇಪ್ 3 ಜನ ಯುವಕರು ವಿಡಿಯೋ ಆಗ್ತದೆ. ನೋಡಿದ್ದೆಷ್ಟು ಜನ? 300 ಜನ. ಅದೇ ನೋಟಿಫಿಕೇಶನ್ ಅವ್ರಿಗೆ ಹೋಗಿರುತ್ತೆ ತಾನೆ, ಅದೇ ಅವರು ಅದನ್ನು ಇವ್ನು ಹಿಂಗೆ ಮಾಡವನೇ ಅಂತ ಓಡಿಸ್ಬೋದು ತಾನೆ, ಓಡಿಸಲ್ಲ, ಬೇಕಾಗಿಲ್ಲ. ಜನಕ್ಕೆ ಯಾವ್ದು ಬೇಕೋ ನಾನು ಅದೇ ಕೊಡ್ತೀನಿ, ನಾನು ಬದಲಾಗ್ಬಿಡ್ತೀನಿ. ಜನ ನೋಡ್ತಾ ಇಲ್ಲ ರೀ, ಸುಮ್ಮನೆ ನಾನೊಬ್ಬನೇ ನೋಡ್ಕೊಳಕ್ಕೆ ಯಾಕ್ರಿ ಬೇಕು ನಮಗೆ? ಎಲ್ಲರೂ ನೋಡಿದ್ರಲ್ವ ನೀವು ಮಾಡಿದ್ದಕ್ಕೆ ಹೊರ್ತು. ಇಲ್ಲ ಅಂತಂದರೆ ಸುಮ್ಮನೆ ಬನ್ನಿ, ಕಾಫಿ ತೋಟ ಇದೆ, ಕಾಫಿಗೆ ಬೇಕು ಹೋಯ್ಕೊಂಡು ಆರಾಮಾಗಿರ್ತೀನಿ. ಹೇಳೋದು ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಸೊ ಮೀಡಿಯಾದಲ್ಲೂ ಕೂಡ ಒಂದಷ್ಟು ಎಥಿಕ್ಸ್ ಮೀರಿ ಹೋಗಿದ್ದಾರೆ, ನಾನು ಇಲ್ಲ ಅಂತ ಹೇಳಲ್ಲ, ನಮಗದು ಬೇಜಾರಾಗಿದೆ. ಸೊ ನಾನು ಅದನ್ನು ಮಾಡಬಾರ್ದು ಅಂದ್ಕೊಂಡು ನನ್ನ ವೈಯಕ್ತಿಕವಾಗಿ ಒಂದು ಚಾನಲನ್ನು ಮಾಡ್ತಾಯಿದ್ದೀನಿ. ಸೊ ಹಂಗಂತ ಜನನೂ ಅಷ್ಟೇ, ನೀವು ನೋಡೋದ್ರ ಮೇಲೆ ಅವರು ಸುದ್ದಿ ಮಾಡೋದು, ಸೊ ನೀವು ನೋಡೋದ್ರ ಮೇಲೆ ಅವರು ಎಕ್ಸೆಸ್ ಮಾಡೋದು. ನೀವು ಟೀ ಶರ್ಟ್ ಅಂದೋದಕ್ಕೆ ಟೀ ಶರ್ಟಾ ಬ್ಲೂ ಟೀ ಶರ್ಟಾ ಅಂತ ನೀವು ನೋಡೋದು ಜಾಸ್ತಿ. ಸೊ ಹಂಗಾಗಿ ಅವರು ತೋರಿಸ್ತಾರೆ. ಸೊ ಹಂಗೆ ಅವರು ಎಥಿಕ್ಸ್ ಮೀರಿ ಬ್ಲೂ ಶರ್ಟು ಬಿಟ್ಟರೆ ನೆಕ್ಸ್ಟ್ ವಾಪಸ್ ಇಲ್ಲಿ ಅಂಡರ್ವೇರ್ ಕಾಣಿಸ್ತಾ ಇದೆ, ಅದು ಯಾವ ಕಲರು, ಅವರು ಅದೇ ಇರ್ಬೋದು ಅಂತ ಮಾಡ್ಬೋದು. ಮುಂದೆ ನೀವು ಸಪೋರ್ಟ್ ಮಾಡೋದ್ರಿಂದನೇ ಹಂಗೆ ಆಗೋದು. ದೇವ್ತಾರ್, ಇನ್ನೊಂದು ಖುಷಿ ವಿಚಾರ ಅಂತ ಹೇಳಿದ್ರೆ ನಾನು ಅವ್ರ ಬಗ್ಗೆ ಆ ಕ್ವಶನ್ ಕೇಳಲೇಬೇಕು. ನಿಮಗೆ ಗೊತ್ತಿರಲಿಕ್ಕಿರಲಿ ಅಂತ ಹೇಳ್ತೀನಿ. ಯಾಕೆಂದರೆ ವ್ಯಕ್ತಿಗಳು ನೋಡಿ, ಇವ್ರನ್ನ ವಿರೋಧ ಮಾಡ್ತಾರೆ, ದರ್ಶನ್ ಫ್ಯಾನ್ಸ್ಗಳು ಕೆಲವೊಬ್ರು ವಿರೋಧ ಮಾಡ್ತಾರೆ ಅಂತ ಹೇಳ್ತಾರಲ್ಲ, ಇವ್ರು ಮಾಡ್ತಾ ಇದ್ದಂಥ ಒಂದು ಪ್ರೋಗ್ರಾಮ್ನ ಇಷ್ಟಪಟ್ಟು ಯಾರೋ ಒಬ್ರು ಇದೇ ದರ್ಶನ್ ವಿಚಾರದಲ್ಲಿ ಅಲ್ಲಿ ಥಿಯೇಟ್ರದ ರೆಸ್ಪಾನ್ಸ್ ತೊಗೊಳ್ಬೇಕಾದ್ರೆ ಯಾವುದ್ರಲ್ಲಿ ಮಾಡ್ತಾಯಿದ್ರು, ಇಂಡಿವಿಜುವಲ್ ಜರ್ನಲಿಸಮ್ ಮೊಬೈಲಲ್ಲಿ ಇಟ್ಕೊಂಡು ರಿವ್ಯೂ ಮಾಡ್ತಾಯಿದ್ರಲ್ಲ ಅಂತ ಕರ್ಕೊಂಡೋಗಿ ಹಠ ಹಿಡಿದು ಪಟ್ಟು ಬಿದ್ದು 1.5 ಲಕ್ಷ ಕ್ಯಾಮ್ರಾ ಸೋನಿ ಶೋರೂಮ್ಗೆ ಹೋಗಿ ಆ ವ್ಯಕ್ತಿ ಹೆಸರು ಹೇಳದೆ, ಒಂದು ಫೋಟೋ ತೆಗೆಸ್ಕೊಳ್ದೆ, ಆ ವ್ಯಕ್ತಿ ಕ್ಯಾಮ್ರಾ ಕೊಡಿಸೋಂಥ ವ್ಯಕ್ತಿಯ ಪತ್ನಿ ನಿಮ್ಮ ಪ್ರೋಗ್ರಾಮ್ ಫೇವ್ರೇಟು. ಆ ಥರದ ವ್ಯಕ್ತಿಗಳು ಇದ್ದಾರೆ, ನಿಮ್ಮನ್ನು ತುಂಬ ಇಷ್ಟಪಡೋರು ಇದ್ದಾರೆ. ನೋಡಿ, ಇದು ಸಮಾಜದಲ್ಲಿ ಎಲ್ಲ ರೀತಿಯ ವ್ಯಕ್ತಿಗಳು. ಅದೊಂದು ಕ್ಲಾರಿಟಿ ಕೊಟ್ಬಿಡ್ತೀನಿ, ನನ್ನನ್ನು ವಿರೋಧ ಮಾಡೋದು ದರ್ಶನ್ ಫ್ಯಾನ್ಸ್ ಮಾತ್ರ, ಬೇರೆ ಯಾರೂ ಅಲ್ಲ. ಯಾಕಂದರೆ ನನಗೆ ಆದಂಥ ಸಪ್ರೇಟಾಗಿ ಏನು ನಿಮ್ಮ ಪ್ರಾಬ್ಲಮ್ಗೆ ಅಂತಲೇ ತುಂಬ ಜನ ಇದ್ದಾರೆ. ನಾನು ಅದನ್ನು ಆಲ್ರೆಡಿ ಜನವರಿಯಿಂದ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದಕ್ಕೊಂದು ಕ್ಯಾಮ್ರಾ ಬೇಕು ಅಂತ ನಾನು ನಮ್ಮಪ್ಪ ಮುಂಚೆನೇ ಮಾತಾಡ್ಕೊಂಡಿದ್ವಿ. ಕ್ಯಾಮ್ರಾ ತಗೊಳ್ಳೋವಷ್ಟು ನಾವಿನ್ನೂ ಅಷ್ಟೊಂದು ಕೆಪಾಸಿಟಿ ಇಲ್ಲ ಈಗ ಸದ್ಯಕ್ಕೆ. ಏನು ಮಾಡೋದಪ್ಪ, ಮೊಬೈಲಲ್ಲಿ ಮಾಡೋಕ್ಕೂ ಕಷ್ಟ ಆಗುತ್ತೆ ಅಂತ ನಾನು ನಮ್ಮಪ್ಪ ಮೊನ್ನೆ ತಾನೇ ಮಾತಾಡ್ಕೊಂಡಿದ್ವಿ. ಸದ್ಯಕ್ಕೆ ಕ್ಯಾಮ್ರಾ ತಗೊಳ್ಳೋವರೆಗೂ ಹಿಂಗೆ ಹೋಗ್ತಾ ಇರಲಿ, ಆಮೇಲೆ ಕ್ಯಾಮ್ರಾ ತಗೊಂಡ್ಮೇಲೆ ಏನು ನಿಮ್ಮ ಪ್ರಾಬ್ಲಮ್ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದು. ಅದಾದಮೇಲೆ ಹಿಂಗೆ ದರ್ಶನ್ದೇ ಕವರೇಜ್ ಮಾಡೋಕ್ಕೆ, ಡೆವಿಲ್ ಕವರೇಜ್ ಮಾಡೋಕ್ಕೆ ಅಂತ ಹೋದ ಸಂದರ್ಭದಲ್ಲಿ ರಾಜ್ಕುಮಾರ್ ಹೋಟೆಲ್ ಹತ್ರ ಇರುವಾಗ ಯಾರೋ ಬಂದರು. ಅವರು ನನಗೆ ಏನು ನಿಮ್ಮ ಪ್ರಾಬ್ಲಮ್, ಫ್ಯಾನ್ ಅವರು, ಅವ್ರ ಪತ್ನಿ, ಅವ್ರ ಮಗಳು ಎಲ್ಲ ಬೇಡ, ಅವ್ರ ಹೆಸರು ನನಗೆ ಹೇಳ್ತಿಲ್ವಾ, ಅವ್ರು ಯಾವುದೂ ಬಿಟ್ಕೊಡ್ಲಿಲ್ಲ, ನನಗೇನೆ ಬಿಟ್ಕೊಡ್ಲಿಲ್ಲ, ಇನ್ನು ನಾನು ಹೆಂಗೆ ಹೇಳೋಕ್ಕಾಗತ್ತೆ. ಅವ್ರು ಬಂದಾಗ ನಾನು ಸೆಕೆಂಡ್ ಡೇ ಹೆಂಗೆ ರೆಸ್ಪಾನ್ಸ್ ಇದೆ ಅಂತ ತೊಗೋಬೇಕು ಅಂತ ನಾವು ರೆಡಿಯಾಗಿದ್ದೆ. ಅಷ್ಟರೊಳಗೆ ಬಂದರು, ಗುರುತಿಸ್ಬಿಟ್ಟು ಅವ್ರ ಹೆಂಡತಿ ಎಲ್ಲ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು, ನಿಮ್ಮ ಪ್ರೋಗ್ರಾಮಿಗೆ ದೊಡ್ಡ ಫ್ಯಾನ್ ಅಂತ ಹೇಳಿದ್ರು. ಖುಷಿ ಆಯಿತು. ಆಮೇಲೆ ಹಿಂಗೆ ಒಂದು ಕಾಫಿ ಕುಡಿಯೋಣ ಅಂತ ಕರ್ಕೊಂಡೋದ್ರು. ಅವ್ರು ಸಿಗರೇಟು ಹಿಂಗಿತ್ತು, ಸ್ವಲ್ಪ ದೊಡ್ಡ ಕುಳನೇ ಅವರು. ನೋಡಿದಾಗ ಗೊತ್ತಾಯಿತು, ನಮಗೇನು ಹೋಗ್ಬೇಕಾ ಬೇಡವಾ ಅಂತ ಅನಿಸ್ತು ನನಗೆ. ಆದರೂ ಇರಲಿ, ಕರೀತಿರಲ್ಲ ಅಂತ ಹೋದಾಗ ಅದು ಕೇಳಿದ್ರು, ನನ್ನ ಕಥೆಯೆಲ್ಲ ಕೇಳಿದ್ರು. ನಾನು ಹೇಳಿದೆ, ಹಿಂಗೆ ಡಿಗ್ರಿ ಮಾಡಿಕೊಂಡು ಯಾವುದೇ ಜರ್ನಲಿಸಮ್ ಫೀಲ್ಡಿಂದ ಬಂದವನಲ್ಲ, ನೈಟ್ ಶಿಫ್ಟು ಮತ್ತು ಸೆಕೆಂಡ್ ಕಾಲೇಜ್ ಮುಗಿಸ್ಕೊಂಡು ಹೋಗಿ ಅದೆಲ್ಲ ಸ್ಟೋರಿ ಎಲ್ಲ ಹೇಳಿದೆ ಅವರಿಗೆ. ನಂದು ಬಿಡಿ, ದೊಡ್ಡ ರಕ್ತ ಕಣ್ಣೀರೇ ಸ್ಟೋರಿ ಇದೆ. ಅದೊಂದು ದೊಡ್ಡ ವೇದಿಕೆ ಬಂದಾಗ ಮುಂದಕ್ಕೆ ಆಯಿತು, ಈಗ ಬೇಡ, ಈಗ ಅಷ್ಟೊಂದು ದೊಡ್ಡವನಲ್ಲ. ಸೊ ಹಂಗಾಗಿ ಅದನ್ನೆಲ್ಲ ಅವ್ರ ಹತ್ರ ಹೇಳ್ಕೊಂಡಾಗ ಅವರು, ನನಗೆ ಗೊತ್ತಿಲ್ಲ, ಅವ್ರು ಕೇಳೋದಕ್ಕೆ ನಾನು ಹೇಳ್ತಾ ಹೋದೆ ಅಷ್ಟೇ. ನನಗೆ ಹೇಳ್ಕೋಬೇಕು ಅನ್ನೋದು ಏನು ಇರಲಿಲ್ಲ. ಏನರಲ್ಲಿ ಮಾಡ್ತಿದ್ಯಾ, ಮೊಬೈಲಲ್ಲಿ ಮಾಡ್ತಿದ್ಯಾ. ಮೊನ್ನೆ ಮೆಡಿಕಲ್ ಕಾಲೇಜೆಲ್ಲ ಒಂದು ಮಾಡಿದ್ದೆ, ಅದನ್ನೆಲ್ಲ ಕೇಳಿದ್ರು. ಮೆಡಿಕಲ್ ಕಾಲೇಜ್ ತುಂಬ ಚೆನ್ನಾಗಿ ಬಂತು, ಚಿಕ್ಕಮಗಳೂರು ಮೆಡಿಕಲ್ ಕಾಲೇಜು ದೊಡ್ಡ ಇಶ್ಯೂ ಆಗಿದೆ, ಅದು ಬಿಡಬೇಡಿ ಕಣ್ರಿ ಹಂಗೆ ಅಂದಾಗ ಹಿಂಗೆ ಮೊಬೈಲಲ್ಲಿ ಮಾಡ್ತೀವಿ. ಅವರಿಗೆ ಮೊಬೈಲಲ್ಲಿ ಮಾಡ್ತಾರೆ ಅನ್ನೋ ಕಾನ್ಸೆಪ್ಟೇ ಗೊತ್ತಿಲ್ಲ ಅವರಿಗೆ. ಅವ್ರು ನೋಡೋ ರೀತಿನೇ ನೆಕ್ಸ್ಟ್ ಲೆವೆಲ್ ಇದೆ. ಹೌದಾ, ಕ್ಯಾಮ್ರಾ ಇಲ್ವಾ ಹಂಗಾದ್ರೆ ಅಂದ್ರೆ ಯಾರಿಗೋ ಫೋನ್ ಮಾಡಿದ್ರು ಕಣ್ರಿ, ಸೀದಾ ಸೋನಿ ಶೋರೂಮ್ ಕರ್ಕೊಂಡು ಹೋದರು. ನಾನು ಅಂದೆ 2:30 ಕರ್ಕೊಂಡು ಹೋಗಿರೋದು, 7:30 ತನಕ ಬೇಡ ಅಂತಂದಿದ್ದೀನಿ ನಾನು. ಬೇಡ ಯಾಕೆ ಬೇಡ ಅಂತಂದೆ ಅಂದರೆ, 0 ಇಂದನೇ ಹೋಗಿದ್ದೀನಿ ಸರ್, ನಾನು ಕಾಸು ಕೊಟ್ಬಿಟ್ಟು ಇಲ್ಲಿ ಸಾಲ ಮಾಡ್ಬಿಟ್ಬೇಕಾದ್ರೆ ಕಾಸು ಕೊಟ್ಬಿಟ್ಟೆ ಒಂದು 50,000 ಸಬ್ಸ್ಕ್ರೈಬರ್ ಇರೋದೇ ಒಂದು ಅಕೌಂಟ್ ತೊಗೊಂಬೋದಿತ್ತು. ಇವಾಗ ಎಲ್ಲರೂ ಹಂಗೆ ಮಾಡ್ತಿದ್ದಾರೆ. ಬಟ್ ನನ್ನ ಆಸೆ ಏನು, 0 ಇಂದನೇ ಹೋಗಬೇಕು.
ಆಯಿತಾ. ಕ್ಯಾಮ್ರಾನು ಅಷ್ಟೇ ನಾನು ದುಡ್ಡಲ್ಲೇ ತಗೊಬೇಕು ಅನ್ನೋ ಆಸೆ ಇತ್ತು. ಸೊ ಹಂಗಿದ್ದಾಗ ಯಾಕೆ ಈ ಥರ ತೊಗೊಂಬಿಟ್ರೆ ನೋಡಪ್ಪ ಇವ್ನು ನನ್ನ ಆತ್ಮಸಾಕ್ಷಿ ಒಪ್ಪಲ್ಲ, ಬೇರೆಯವ್ರು ಮಾತಾಡೋದು ಬಿಡಿ, ನನ್ನ ಆತ್ಮಸಾಕ್ಷಿನೇ ಒಪ್ಪಲ್ಲ. ಬೇರೆಯವ್ರ ದುಡ್ಡಲ್ಲಿ ತಗೊಂಬಿಟ್ನಲ್ಲ ಇವನು ಒಳ್ಳೆ ಲಕ್ಕು ಗುರು ಅಂತ. ನಂಗೆ ಲಕ್ಕು ಅನ್ಸ್ಕೊಳ್ಳೋಕೆ ಇಷ್ಟ ಇಲ್ಲ, ಯಾಕಂದರೆ 10 ವರ್ಷ ನುರಿದು ಬಂದಿದ್ದೀನಿ. ಹಾಗಾಗಿ ಲಕ್ಕು ಅನ್ಸ್ಕೊಳ್ಳೋಕೆ ಆ ರಿಪಬ್ಲಿಕಲ್ಲೂ ಅಷ್ಟೇ ಒಳ್ಳೆ ನೇಮು ಫೇಮ್ ಬಂದಾಗ ಎಲ್ಲ ಲಕ್ಕು ಒಬ್ಬರು ಲಕ್ಕಲ್ಲಿ ಕ್ಲಿಕ್ ಆಗ್ಬಿಟ್ಟಲ್ಲ ಗುರು. ಲಕ್ಕಲ್ಲ 6 ವರ್ಷ ಕಷ್ಟಪಟ್ಟು ಗುಡ್ಡೆ ಹಾಕೇ ಬಂದಿರೋದು. ಸೊ ಹಿಂಗೆ ಅಂತಾರೆ ಅಂದ್ಬಿಟ್ಟು ನಾನೇನು ಮಾಡಿದೆ, ಬೇಡ ಅಂತ 7:30 ತನಕ. ಆಮೇಲೆ ಸೋನಿ ಶೋರೂಮ್ ಅವರೇ, ಇಲ್ಲ ಸರ್ ನೀವು ಎಫರ್ಟ್ ಹಾಕಿರೋದಕ್ಕೆ ಅಲ್ವಾ, ನೀವು ಕಷ್ಟಪಟ್ಟಿದ್ದಕ್ಕೆ ಅಲ್ವಾ ನಿಮಗೆ ಭಗವಂತ ಏನೋ ಒಂದು ದಾರಿ ತೋರಿಸ್ತಾ ಇದ್ದಾನೆ. ನೀವು ನಿಮ್ಮ ಎಫರ್ಟ್ ನೀವು ಕಷ್ಟಪಟ್ಟಿದ್ದಕ್ಕೆ ಅವರೆಲ್ಲ ನಿಮ್ಮನ್ನು ಗುರುತಿಸಿದ್ರು. ನೀವು ಅದು ನಿಮ್ಮ ಎಫರ್ಟಿಗೆ ಸಿಗ್ತಿರೋದೇ ಒಂದು ಫಲ ಅಂತ ಈ ಥರ ಎಲ್ಲ ಕನ್ವಿನ್ಸ್ ಮಾಡೋಕ್ಕೆ ಬಂದರು ಅವರು. ಅವಾಗ ನನಗೆ ಅನ್ನಿಸ್ತು, ಹೌದು ಬಂದಿರೋ ಲಕ್ಷ್ಮಿನ ಬೇಡ ಅನ್ನೋಕ್ಕಾಗಲ್ಲ, ತಪ್ಪು. ಅವಾಗ ನಾಳೆ ದಿನ ದೇವ್ರು ಹೇಳುತ್ತೆ, ನೋಡಪ್ಪ ನಿನ್ನ ಜಾಗಕ್ಕೆ ನಿನ್ನ ಬಲಭಾಗಕ್ಕೆ ನಾನು ಬಂದಿದ್ದೆ, ನೀನೇ ಬೇಡ ಅಂತ ತಳ್ಳಿಬಿಟ್ಟಿದ್ಯಾ, ಇನ್ನು ಹೆಂಗೆ ಬರಲಿ ನಾನು. ಆಮೇಲೆ ನಾವೇ ದೇವ್ರನ್ನ ದೂಷಿಸ್ಕೊತೀವಿ, ಏನಪ್ಪ ದೇವ್ರ ನಂಗೆ ಒಳ್ಳೇದೇ ಮಾಡಲಿಲ್ಲ ನೀನು ಅಂತ. ಸೊ ಈ ಥರ ಎಲ್ಲ ಅವರು ನನ್ನನ್ನು ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಿದ್ರು. ಸೊ ಅವಾಗ ಓಕೆ 2:30 7:00 ಅಲ್ಲಿಗೆ ಎಷ್ಟು ಅವರು 4 ಅವರು ಅವ್ರಿಗೆ ಬೇಡ, ಅವರು ಬಿಡಲೇ ಇಲ್ಲ ಕಣ್ರಿ, ಮೋಸ್ಟ್ಲಿ ಅವ್ರು ಹೇಳ್ಕೊಂಬಿಟ್ಟಿದ್ರು ಅನ್ಸುತ್ತೆ. ಹಾಗಾಗಿ ಅವರು ಬಿಡಲಿಲ್ಲ, ನಾನು ಬೇಡ ಅಂದರು, ಅವರು ಕೇಳಲಿಲ್ಲ. ಕೊನೆಗೆ ಅತ್ಲಾಗಿ ಒಂದು ಸೋನಿ ಕ್ಯಾಮ್ರಾನ ಕೊನೆಗೆ ಅದು ಪರ್ಚೇಸ್ ಮಾಡಿಸ್ಕೊಟ್ಟು ಭಾಳ ಖುಷಿ ಆಯಿತು. ನನಗಂತೂ ತುಂಬ ಖುಷಿ ಆಯಿತು, ಯಾಕಂದರೆ ಇದು ನನಗೆ ಮೊದಲನೇ ಗಿಫ್ಟು. ಅದನ್ನು ನಾನು ಹಂಗೆ ಇಟ್ಟು ಕಾಪಾಡ್ತೀನಿ. ಮತ್ತು ಅವ್ರು ಒಂದು ಫೋಟೋಗೂ ಬರಲಿಲ್ಲ ಕಣ್ರಿ. ಇಂಥ ವ್ಯಕ್ತಿಗಳು ಅಪರೂಪದಲ್ಲೇ ಅಪರೂಪ. ಬಹುಶಃ ಅವ್ರ ಹೆಂಡತಿ ಮಗಳಿಗೆ ಗೊತ್ತಾಗಬಾರ್ದು ಅನ್ನೋ ಲೆಕ್ಕಾಚಾರನೋ. ಈಗಲೂ ಅಷ್ಟೇ ಈ ಥರ ಈಗ ಮಾತಾಡೋದಕ್ಕೂ ನನಗೆ ಇದನ್ನು ಅವ್ರು ಮತ್ತು ಅದನ್ನು ನೋಡಿ ಅದು ವೈರಲ್ ಆಗಿ ಮತ್ತು ಅವ್ರ ಹೆಂಡತಿ ಮಗು, ಯಾಕಂದ್ರೆ ಈಗ ನಾನು ಮೀಟ್ ಮಾಡೋದು ಅವ್ರಿಗೆ ಗೊತ್ತಿತ್ತಲ್ಲ, ಕರ್ಕೊಂಡು ಹೋಗಿದ್ದು ಗೊತ್ತಿತ್ತಲ್ಲ. ಸೊ ಇದೆಲ್ಲರೂ ಹಂಗೆ ಲಿಂಕಾಗಿ ಹಂಗೆ ಗೊತ್ತಾಗ್ಬಿಟ್ರೆ ಅಂತ ಪರವಾಗಿಲ್ಲ ಬಿಡಿ, ಅವ್ರು ಹೆಲ್ಪ್ ಮಾಡಿದ್ದಾರೆ. ಅದು ಅವ್ರು ಹೆಲ್ಪ್ ಮಾಡಿದ್ದು ಗೊತ್ತಾಗಲೇಬೇಕು. ಮತ್ತು ಅದನ್ನು ಹಂಗೆ ಮುಂದೆಲ್ಲ ಒಂದಿನ ಇನ್ನೂ ಚೆನ್ನಾಗಿ ಅದನ್ನು ಗೊತ್ತು ಮಾಡಿಸ್ಬಿಡ್ತೀನಿ ಅಷ್ಟೇ. ಇದೊಂದು ಕತೆ ಅಷ್ಟೇ. ಅಂದರೆ ಒಂದು ಒಳ್ಳೆ ವೇದಿಕೆ ಮೇಲೆ ಹೇಳ್ಕೊಳ್ಳೋದಕ್ಕೆ ಒಂದು ಒಳ್ಳೆ ರಿಯಲ್ ಸ್ಟೋರಿ ಸಿಕ್ಕಂಗೆ ಆಯಿತು. ಇದು ಕ್ಯಾಮ್ರಾ ಕತೆ. ಅದು ನೋಡಿ, ಅಂದರೆ ನನ್ನನ್ನು ಇಷ್ಟಪಡೋರು ಇದ್ದಾರೆ. ಈಗ ನನ್ನ ದರ್ಶನ್ ಫ್ಯಾನ್ಸ್ ನೋಡಿ, ಇದೊಂದು ಕ್ಲಾರಿಟಿ ಕೊಟ್ಬಿಡ್ತೀನಿ. ಈಗ ನನ್ನ ದರ್ಶನ್ ಫ್ಯಾನ್ಸ್ ತುಂಬ ಚೆನ್ನಾಗಿ ಅವ್ರು ಬೆಳೆಸ್ತಾ ಇದ್ದಾರೆ. ದರ್ಶನ್ ಫ್ಯಾನ್ಸು ನಂಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ನಾನು ಇಲ್ಲ ಅಂತ ಹೇಳಲ್ಲ. ಸುದೀಪ್ ಫ್ಯಾನ್ಸು ಸಪೋರ್ಟ್ ಮಾಡ್ತಾ ಇದ್ದಾರೆ, ಎಲ್ಲ ಚಿತ್ರರಂಗದ ಫ್ಯಾನ್ಸು ನಂಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈಗ ನೀನು ಕರೆಕ್ಟಾಗಿ ಮಾತಾಡ್ತೀಯ ಅಂತಾರೆ, ಕೆಲವರು ಮಾತಾಡ್ತಾರೆ ಬಿಡಿ, ಕೆಲವರು ಇರ್ತಾರೆ ಅವ್ರದ್ದು ಏನೂ ಮಾಡೋಕ್ಕಾಗಲ್ಲ, ಅವ್ರು ಯಾವತ್ತೂ ಬದಲಾಗಲ್ಲ. ನೋಡಿರಿ ಮೀಡಿಯಾ ಬಿಟ್ಬಂದು ನಾನು ಬದಲಾದೆ, ಆದರೆ ಅವ್ರು ಬದಲಾಗಲ್ಲ, ಅವ್ರ ಜೀವನದಲ್ಲಿ ಅವ್ರು ಬದಲಾಗಲ್ಲ. ನಾನು ಬದಲಾವದೆ, ನನ್ನ ಮನಸ್ಸಲ್ಲಿ ಬದಲಾವಣೆ ಬಂತು, ಆದರೆ ಅವ್ರ ಮನಸ್ಸಲ್ಲಿ ಬದಲಾವಣೆ ಬರೋದು ಇಲ್ಲ. ಅಂಥವ್ರಿಂದನೇ ವಾಪಸ್ ದರ್ಶನ್ ಅವರು ಮತ್ತು ಕಂಬಿ ಅಣಿಸೋ ಪರಿಸ್ಥಿತಿ ಬಂದಿರೋದು. ಅಂಥವ್ರಿಂದ ಬದಲಾಗಬೇಕು. ಒಂದು ಮೀಡಿಯಾದಿಂದ ನೀವು ಹೊರಗೆ ಬಂದ ಮೇಲೆ ದೊಡ್ಡ ನಟಿಯರನ್ನೆಲ್ಲ ಎದುರಾಕೊಳ್ಬೇಕಾಗಂತ ಅವರೇ ನಿಮಗೆ ಫೋನ್ ಮಾಡಿದ್ರು. ಆಶಿಕಾ ರಂಗನಾಥ್ ಇರ್ಬೋದು, ಜೊತೆಗೆ ಅವ್ರು ಇನ್ನೊಬ್ಬ ನಟಿ ನಿಶ್ವಿಕಾ ನಾಯ್ಡು ಇರ್ಬೋದು. ನೀವು ಯಾವುದೋ ಒಂದು ಹುಡುಗಿ ಡ್ರೆಸ್ಸಿಂಗ್ ಸೆನ್ಸ್ ವಿಚಾರವಾಗಿ ಮಾತನಾಡೋದಕ್ಕೆ ದೊಡ್ಡ ಮಟ್ಟದ ಸೆನ್ಸೇಷನ್ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಯಿತು. ಮತ್ತೆ ಇದೇ ಡ್ರೆಸ್ಸಿಂಗ್ ವಿಚಾರವಾಗಿ ಹೆಣ್ಮಕ್ಕಳ ಉಡುಪಿನ ವಸ್ತ್ರ ಸಮಿತಿಯ ವಿಚಾರವಾಗಿ ಚರ್ಚೆ ಆಗಿದ್ದು ಏನೆಲ್ಲ ಆಯಿತು. ಅವರೆಲ್ಲ ನಟಿಯರು ನಿಮಗೆ ಫೋನ್ ಮಾಡಿ ಎದುರಿಸಿದ್ರ ವಿಡಿಯೋ ಡಿಲೀಟ್ ಮಾಡಿ, ಪೋಸ್ಟ್ ಡಿಲೀಟ್ ಮಾಡಿ ಅನ್ನೋ ರೀತಿ ಆಯಿತು, ಏನಾಯಿತು? ಒಂದು ಹೇಳ್ಬಿಡ್ತೀನಿ ರಾಕೇಶ್ ಅವರೇ, ನಿಮಗೂ ಗೊತ್ತು, ನೀವು ಮೀಡಿಯಾ ಬಿಟ್ಟು ಬಂದರೆ ಏನಾದ್ರು ಒಂದು ಸಂಚಲನ ಮಾಡ್ತೀರಿ ಕಣ್ರಿ ಅಂತ ನೀವೇ ಒಂದು ಮಾತು ನನಗೆ ಹೇಳಿದಿರಿ, ಸರಿನಾ. ನನಗೀಗ ಅವ್ರ ಮೇಲೆ ಏನು ಪರ್ಸನಲ್ ಗ್ರಿಡ್ಜಾ ಇಲ್ಲ. ನಾನು ಆಶಿಕಾ ರಂಗನಾಥ್ ತಂಟೆಗೆ ಹೋಗಿಲ್ಲ, ನಾನು ನಿಶ್ವಿಕಾ ನಾಯ್ಡು ತಂಟೆಗೂ ಹೋಗಿಲ್ಲ. ನಾನು ಯಾವುದೋ ಒಂದು ನಟಿ ಡ್ರೆಸ್ಸಿಂಗ್ ಸೆನ್ಸ್ ಬಗ್ಗೆ ಅದು ಕಮೆಂಟೂ ಮಾಡಲಿಲ್ಲ. ಅದನ್ನು ತೋರಿಸ್ಬಿಟ್ಟು ಜನರಿಗೊಂದು ಹೇಳಿದೆ, ಸಮಾಜದಲ್ಲಿ ಒಂದು ರೋಡ್ ಇರುತ್ತೆ, ಒಂದು ರೋಡಲ್ಲಿ ಮುಳ್ಳುಗಳಿರುತ್ತೆ, ಆ ರೋಡಲ್ಲಿ ಒಂದು ನಿಯಮ ಇರುತ್ತೆ, ನೀವು ಬರೀ ಕಾಲಲ್ಲೇ ಹೋಗಬೇಕು ಅಂತ ನಿಯಮ ಇರುತ್ತೆ. ಮುಳ್ಳಿದೆ ಅಂತ ಗೊತ್ತಿದ್ರು ನಾವು ಬರೀ ಕಾಲಲ್ಲಿ ಹೋದರೆ ಚುಚ್ಚಲ್ವಾ ಅದು? ಆ ಮುಳ್ಳಿದೆ ಅಲ್ಲಿ, ಆ ಚುಚ್ಚುತ್ತೆ ಅಂತ ಗೊತ್ತಿದ್ಮೇಲೂ ನಾನು ಬರೀ ಕಾಲಲ್ಲೇ ಹೋಗ್ತೀನಿ ಅಂತಂದರೆ ಚುಚ್ಚಿಸ್ಕೊಳ್ಳಿ, ಆಯಿತಾ. ಆದರೂ ಆ ರೂಲ್ಸ್ನ ಒಂದೊಂದು ಟೈಮ್ ಮೀರಬೇಕಾಗುತ್ತೆ. ಅಂದರೆ ಈಗ ಅವ್ರದ್ದೇ ಅವ್ರು ಇಷ್ಟ ಬಂದಾಗ ಬಟ್ಟೆ ಹಾಕೋಬೋದು ಅಂತ ರೂಲ್ಸ್ ಇದೆ, ಅವರೇ ಮಾಡ್ಕೊಂಬಿಟ್ಟವ್ರೆ, ಕಾನೂನಲ್ಲೂ ಅದಕ್ಕೆ ಅವಕಾಶ ಇದೆ, ಸರಿನಾ. ಹಂಗಿದ್ದಾಗ ನಾನು ನಮ್ಮ ಕಾನೂನಿಗಿಂತ ಮೀರಿದೇನ್ರಿ ಮಾನವೀಯತೆ ದೃಷ್ಟಿಯಿಂದ ನಾನು ಹೇಳಿದ್ದು ಅವರಿಗೆ. ಅವರು ಅದನ್ನು ಏನು ಅನ್ಕೊಂಬಿಟ್ರು, ಓಹೋ ಹೆಣ್ಣು ಮಕ್ಕಳ ವಿರೋಧಿ, ಹೆಣ್ಣು ಮಕ್ಳಿಗೆ ಹಂಗಂದ, ಹೆಣ್ಣು ಮಕ್ಳಿಗೆ ಬಟ್ಟೆ ಬಗ್ಗೆ ಇದು ಮಾಡೋದು. ಅಯ್ಯೋ ನೀವು ಯಾವ ಬಟ್ಟೆನಾದರೂ ಹಾಕೊಳ್ಳಿ, ಮೈ ತುಂಬ ಹಾಕೊಳ್ಳಿ, ಇಷ್ಟೇ ನಮ್ಮ ಕಾನ್ಸೆಪ್ಟು, ಬೇರೆ ಏನಿಲ್ಲ. ನೀವು ಯಾವ ಥರ ಸ್ಟೈಲಾಗಿ ಹಾಕತ್ತೀರ ಹಾಕೊಳ್ಳಿ. ನೀವು ನೈಟಿನೇ ಹಾಕೋಬೇಕು, ನೀನು ಚೂಡಿದಾರೇ ಹಾಕೋಬೇಕು, ಸೀರೆನೇ ಉಡ್ಕೋಬೇಕು, ಅದು ತಪ್ಪು. ನೀವು ಯಾವ ಬಟ್ಟೆನಾದ್ರು ಇಷ್ಟು ಶೋಕಿ ಮಾಡಿ, ಆದರೆ ಮೈ ತುಂಬ ಮುಚ್ಕೊಳ್ಳಿ. ಮಿನಿಮಮ್ ಪೂರ್ತಿ ಏನು ನೀವು ಅಷ್ಟೊಂದು ನಿಮ್ಗೆ ಇದು ಮಾಡಿ, ಮಿನಿಮಮ್ ನಾನು ಹೇಳ್ತಿರೋದು. ಹಂಗಿದ್ದಾಗ ಅದು ಏನಾಗ್ಬಿಡುತ್ತೆ ಅಂತಂದರೆ, ಇವ್ರು ಏನು ಮಾಡಿಬಿಡ್ತಾರೆ, ಇವರು ಸ್ಟೋರಿಗೆ ಹಾಕೊಂಡ್ಬಿಡ್ತಾರೆ ನಿಶ್ವಿಕಾ ಅವರು. ಹಾಗೆ ಹೆಣ್ಣು ಮಕ್ಕಳು ಬೆತ್ತಲೆ ಆಗಿರ್ಬೋದು, ನೀವು ಕಣ್ಣೆತ್ತು ನೋಡಬಾರ್ದು, ಹಂಗೆ ಅಂತೆಲ್ಲ ಹಾಕತ್ತಾರೆ. ಅದಕ್ಕೆ ನಾನು ಏನೇನು ಪಾಯಿಂಟ್ ಕೌಂಟ್ರ್ ಕೊಡಬೇಕು ಅದಕ್ಕೆಲ್ಲ ನಾನು ಕೊಟ್ಟೆ. ಅದು ಅವ್ರ ಮನಸ್ಸಿಗೆ ನೋವಾಯ್ತೇನೋ. ನಾನು ಅವ್ರ ತಂಟೆಗೆ ಹೋಗಿದ್ದ, ಅವರೇ ನನ್ನ ತಂಟೆಗೆ ಬಂದರು, ನಾನು ಅದು ಕೌಂಟ್ರ್ ಕೊಟ್ಟೆ. ಜನ ಸಪೋರ್ಟ್ ಮಾಡಿದ್ರು, ಜನ ಎಲ್ಲ ಕಮೆಂಟ್ ಮಾಡೋಕ್ಕೆ ಶುರು ಮಾಡಿದ್ರು. ತಿರ್ಗಾ ವೀಡಿಯೋ ಡಿಲೀಟ್ ಮಾಡು ಅಂತಂದರೆ ಫೋನ್ ಮಾಡಿಬಿಟ್ಟು ತಿರ್ಗಾ ಆಶಿಕಾ ರಂಗನಾಥ್ ಬೇರೆ ಇಂಟರ್ಫಿಯರ್ ಆದರು, ಅವರು ಸ್ಟೋರಿಗೆ ಹಾಕೊಂಡ್ರು. ಇವ್ನ ಚಾನಲನ್ನು ರಿಪೋರ್ಟ್ ಮಾಡಿ, ನನ್ನ ಇನ್ಸ್ಟಾಗ್ರಾಮ್ ಸತ್ತು ಬಿದ್ದೈತೆ ರೀ. ಸುಮಾರು ಜನ ಕೇಳ್ತಾ ಇದ್ದಾರೆ, ಯಾಕೆ ರೀ ಇನ್ಸ್ಟಾಗ್ರಾಮಲ್ಲಿ ಬರ್ತಾ ಇಲ್ಲ ಇವಾಗ ನೀವು ಅಂತ. ಇನ್ಸ್ಟಾಗ್ರಾಮ್ ಸತ್ತು ಬಿಟ್ಟೈತೆ, ಎಲ್ಲ ರಿಪೋರ್ಟ್ ಮಾಡಿಸ್ಬಿಟ್ಟು ಸತ್ತು ಬಿದ್ದುಬಿಡೈತೆ, ಮಾಡಿಸಿರೋದು ರಿಪೋರ್ಟ್ ಮಾಡಿಸಿ ಸತ್ತು ಬಿದ್ದೈತೆ. ಅದನ್ನು ಮತ್ತೆ ಶುರು ಮಾಡಬೇಕೀಗ, ಆಯಿತಾ. ಸೊ ಹಂಗಾಗಿ ಹಂಗೆ ಮಾಡಿದ್ರು. ಈ ವಿಚಾರದಲ್ಲಿ ನಾನು ಮಾತಾಡಬಾರ್ದು ಅನ್ಕೊಂಡು ನಾನು ಇದಕ್ಕೆ ಎಲ್ಲೆಲ್ಲಿ ಕೌಂಟ್ರ್ ಕೊಡಬೇಕು, ನಿಮ್ಮದೇ ಒಂದು ಸಲ ಕಾಲ್ ಮಾಡಿದಾಗ ನಿಮ್ಮಲ್ಲೇ ನಾನು ಸರಿಯಾಗಿ ಕೊಟ್ಟಿದ್ದೀನಿ ಸರ್. ನಾನು ಒಂದೇ ಹೇಳೋದು ಸರ್, ಈ ಡ್ರೆಸ್ಸಿಂಗ್ ಸೆನ್ಸ್ ವಿಚಾರದಲ್ಲಿ ನಾನು ಬೇರೆ ಏನೂ ಮಾತಾಡೋಲ್ಲ, ಒಂದೇ ಪಾಯಿಂಟು.
ಸರ್ ನೀವು ನಾಳೆ ದಿನ ತಂದೆ ಆಲ್ರೆಡಿ ತಂದೆ ಆಗಿದ್ದೀರಾ ನೀವು, ನಾನು ಮಾರನೇ ದಿನ ಮುಂದಿನ ದಿನ ತಂದೆ ಆಗೋನು, ನನಗೆ ಹೆಣ್ಮಕ್ಳೇ ಆಯಿತು ಅಂತ ಇಟ್ಕೊಳ್ಳಿ. ನಾನೊಬ್ಬ ತಂದೆಯಾಗಿ ನಾವು ಬೇರೆಯವ್ರ ವಿಚಾರ ಮಾತಾಡಿದ್ರೆ ತಪ್ಪಾಗುತ್ತೆ, ನಮ್ಮ ವಿಚಾರನೇ ಮಾತಾಡ್ಕೊಳ್ಳೋಣ. ನೀವೊಬ್ಬರು ತಂದೆಯಾಗಿ ನನ್ನ ಮಗಳು ಏಜಿಗೆ ಮೆಜಾರಿಟಿಗೆ ಬಂದಾಗ, ನಿಮ್ಮ ಮಗಳು ಮೆಜಾರಿಟಿಗೆ ಬಂದಾಗ ನೀವು ಆ ರೀತಿಯ ಬಟ್ಟೆಯಲ್ಲಿ ನಿಮಗೆ ನೋಡೋಕ್ಕೆ ಓಕೆ ಆದರೆ ಓಕೆ ಸರ್, ನಾನೇನು ಮಾತಾಡಲ್ಲ. ಓಕೆನಾ ನಿಮಗೆ? ನನ್ನ ಪ್ರಶ್ನೆ ಅಷ್ಟೇ, ಓಕೆನಾ? ಒಬ್ಬ ತಂದೆ ತಾಯಿ ಮುಂದೆ ಬೆತ್ತಲೆಯಾಗಿ ಆರಾಮಾಗಿ ಅವ್ರು ಏನು ಹೇಳ್ತೀಯಾರಲ್ಲ, ಹೆಣ್ಣು ಬೆತ್ತಲೆಯಾಗಿರ್ಬೋದು, ಆ ಥರ ಓಡಾಡಿದ್ರೆ ಓಕೆನಾ? ನಾವು ಬೇರೆ ವಿಚಾರ ಮಾತಾಡಬೇಡ, ನಿಶ್ವಿಕ ವಿಚಾರ ಬೇಡ, ರಾಶಿಕರ ವಿಚಾರನೂ ಬೇಡ, ನಾವು ಜನರಲ್ ಟಾಪಿಕ್ ಇದು ನಿಮ್ಮ ನಡುವೆ, ಇದ್ರ ಯಾರು ಇಂಟರ್ಫಿಯರ್ ಆಗಂಗಿಲ್ಲ. ನಾಳೆ ದಿನ ಈ ವಿಡಿಯೋನು ಕಿತ್ತಾಕಿ ಅಂತ ಯಾರೂ ಹೇಳೋಂಗಿಲ್ಲ. ಅದಕ್ಕೆ ನಮ್ಮಿಬ್ಬರು ಟಾಪಿಕ್ ತೊಗೋತೀವಿ. ನಾನು ಸಾಧ್ಯ ಇಲ್ಲದ ಮಾತಲ್ವಾ ಸರ್? ಅಷ್ಟೇ ಸರ್, ಬೇರೆ ಏನಿಲ್ಲ. ನನಗೆ ಈ ವಿಚಾರದಲ್ಲಿ ಬೇರೆ ಏನಿಲ್ಲ. ಯಾರು ಹೆಂಗೆ ಬೇಕಾದ್ರೂ ಡ್ರೆಸ್ ಮಾಡ್ಕೊಳ್ಳಿ, ನೀವು ಏನಾದರೂ ಮಾಡ್ಕೊಳ್ಳಿ, ನನಗೂ ಅದಕ್ಕೂ ಸಂಬಂಧ ಇಲ್ಲ. ಬಟ್ ಅದು ಪಬ್ಲಿಕ್ಕಲ್ಲಿ ಅಜೀಬ್ ಅನ್ನಿಸ್ತಾ ಇದೆ ಅಂದರೆ ನಾನು ಮತ್ತೆ ಪ್ರಶ್ನೆ ಮಾಡ್ತೀನಿ. ಈಗ ಮೊನ್ನೆ ಯಾರೋ ನನಗೆ ತುಂಬ ಜನ ಲಿಂಕ್ ಕಳಿಸಿದ್ರು, ನಂಗೆ ಅದೇ ಇನ್ಸ್ಟಾಗ್ರಾಮ್ ಹೋಗ್ಯಾಕ್ಸ್ಕೊಂಡಿದೆ ಅಂದ್ಬಿಟ್ಟು ನಾನು ಮಾಡ್ತಾಯಿಲ್ಲ ಅಷ್ಟೇ. ಅದು ಯಾರೋ ಇನ್ನೊಬ್ರು ಚೈತ್ರ ಕೊಟ್ಟೋರು ಅಂತನೋ ಅವ್ರು ಯಾರು ಅದು ಬಟ್ಟೆ ಹಾಕೊಂಡಿದ್ರು, ಮತ್ತು ಮೊನ್ನೆ ರಾಗಿಣಿದು ಒಂದು ಬಂತು ಮಾಡಿ ಅಂತಂದರು. ಇನ್ಸ್ಟಾಗ್ರಾಮ್ ಪ್ರಾಬ್ಲಮ್ ಇರೋದಕ್ಕೆ ಮಾಡ್ತಾಯಿಲ್ಲ. ಆಮೇಲೆ ಏನು ಮಾಡ್ತಾರೆ, ಪೊಲೀಸ್ ಫೋನ್ ಮಾಡ್ತಾರೆ ನನಗೆ. ಆ್ಯಕ್ಚುಲಿ ಇದ್ರ ಮೇಜರ್ ಸ್ಟೋರಿನೇ ಬಿಟ್ಟೆ ನೋಡಿ. ಪೊಲೀಸ್ ಫೋನ್ ಮಾಡ್ತಾರೆ, ಮಹಾಲಕ್ಷ್ಮಿ ಲೇಔಟಿಂದ ಪೊಲೀಸ್ ಫೋನ್ ಮಾಡ್ತಿದ್ದೀವಪ್ಪ, ನೀವು ಅದು ವೀಡಿಯೋ ಹಂಗೆ ಮಾತಾಡಿದ್ರು, ಹಂಗೆ ಮಾತಾಡಿದ್ರಿ, ಆ ಪದ ಬಳಕೆ ಈ ಪದ ಬಳಕೆ ಎಲ್ಲ ಕರೆಕ್ಟಾಗೇ ಇತ್ತು. ಬಟ್ ಅವ್ರು ಯಾವುದೋ ಒಂದು ಪಾಯಿಂಟನ್ನು ಒಂದು ಪದನ ಹಿಡ್ಕೊಂಡು ಅದನ್ನು ಡಿಲೀಟ್ ಮಾಡ್ಸೋಕ್ಕೆ ಪ್ರಯತ್ನ ಪಟ್ಟರು, ಅಲೇಲಿ ಪಟ್ಟರು. ಆಮೇಲೆ ಇನ್ಯಾರೋ ದೊಡ್ಡವರೆಲ್ಲ ಫೋನ್ ಮಾಡ್ಸಿದ್ದಾರೆ ಅಂತ ಬಿಟ್ಟು ಬೇಡ ಬಿಡಿ ಅದು ವಿಚಾರ, ಯಾಕೆ ಸುಮ್ಮನೆ ಮಾಡಿಸಿದ್ದಾರೆ ಅಂತ ಬಂತು, ಪರವಾಗಿಲ್ಲ. ದೊಡ್ಡವ್ರ ಕಾಂಟ್ಯಾಕ್ಟ್ ಇಷ್ಟು ಚೆನ್ನಾಗಿ ಇಟ್ಕೊಂಡಿದ್ರೆ ಚೆನ್ನಾಗಿರಿ ನೀವು ಅಂತ ಹೇಳಬಲ್ಲೆ. ಅದು ಬಿಟ್ಟರೆ ನಮ್ದು ಇನ್ನು ಏನಿಲ್ಲ, ನಮ್ಗೆ ಯಾರೋ ದೊಡ್ಡ ಕಾಂಟ್ಯಾಕ್ಟ್ ಇಲ್ಲ ಸರ್. ನಾವು ಅವನಿಯಾನ ಇಲ್ಲ ನಮ್ಮ ತರಡೈ ಇಲ್ಲ ಅಶ್ವಮೇಧ, ನಮ್ದು ಇಷ್ಟೇ ಸರ್ ಸರೌಂಡಿಂಗ್ಸು. ನಮಗೆ ಕಾಂಟ್ಯಾಕ್ಟ್ಸ್ ಇಲ್ಲ. ನಮ್ಮ ಕಾಫಿ ತೋಟ, ನಮ್ಮ ಮನೆ, ನಮ್ಮ ದನ ಹೊಸ ಕರ, ಆಯಿತಾ, ನಮ್ದು ಹಿಂಗೆ ನಮ್ಮ ಅಪ್ಪ ಅಮ್ಮ. ಅವ್ರಿಗೆ ದೊಡ್ಡ ಕಾಂಟ್ಯಾಕ್ಟ್ಸ್ ಇದೆ ಸರ್, ಅವ್ರಿಗೆ ಏನು ಬೇಕಾದ್ರೂ ಮಾಡಿಸ್ಬೋದು ಸರ್, ಏನು ಬೇಕಾದ್ರೂ ಮಾಡಿಸ್ಲಿ ಸರ್, ನಮಗೇನಿಲ್ಲ. ಬಟ್ ಒಂದಂತೂ ಸತ್ಯ ಸರ್, ನಾನು ಬಿಡಲ್ಲ. ಅಂದರೆ ಈ ಥರದ್ದು ಇನ್ನೊಂದು ಸಲ ರಿಪೀಟ್ ಆಯಿತು ಅಂದರೆ ನಾನು ಮಾತಾಡ್ತೀನಿ ಯಾರೋ. ಆಮೇಲೆ ಇನ್ನೊಂದು ಮಾಧ್ಯಮದ ಎಥಿಕ್ಸ್ ಬಗ್ಗೆ ಇದಕ್ಕೊಂದು ಪಾಯಿಂಟ್ ಸೇರಿಸ್ತೀನಿ ನಾನು. ಈಗ ಇದೇ ವಿಚಾರವಾಗಿ ಅವಳು ಯಾರೋ ನನ್ನ ನಟಿ ಬಗ್ಗೆ ಮಾತಾಡಿದ್ನಲ್ಲ, ಅವ್ರೇನೋ ವೈಷ್ಣವಿ ಕೌಂಡಿಲ್ಯ ಅಂತನೋ, ಹಾಂ, ಅವರು ನನ್ನಿಂದ ಅವ್ರ ಮನಸ್ಸಿಗೆ ಬೇಜಾರಾಗಿದ್ದರೆ ನಾನು ಬೇಕಾದ್ರೆ ಸಾರಿ ಕೇಳ್ತೀನಿ. ಅವ್ರು ಹೇಳಿದ್ದಾರೆ ನಂದು ಚೀಪ್ ಮೆಂಟಾಲಿಟಿ, ನಾನೇ ಒಬ್ಬ ಅತ್ಯಾಚಾರ ಮೆಂಟಾಲಿಟಿ ಅಂತೆ. ಏನ್ರಿ ಒಳ್ಳೇದು ಹೇಳೋಕೆ ಹೋದರೆ ನಾನು ಅತ್ಯಾಚಾರವನಂತೆ ಅವ್ರು ಕೊಟ್ಟಿರೋ ಸ್ಟೇಟ್ಮೆಂಟು. ಈಗ ಆ ಸ್ಟೇಟ್ಮೆಂಟಿಗೆ ನಾನೆಷ್ಟು ಕಂಪ್ಲೇಂಟ್ ಕೊಡಬೇಕು? ನನ್ನನ್ನೊಬ್ಬನ ಅತ್ಯ ಹೇಳ್ತಾ ಇದ್ದಾರೆ ಅವರು, ವೈಷ್ಣವಿ ಕೌಂಟಿಲ್ಯ, ಅವರು ಪ್ರೇಮ ಕಾವ್ಯ ಸೀರಿಯಲ್ ಹೀರೋಯಿನು, ನನ್ನನ್ನೊಬ್ಬ ಅತ್ಯ ಸ್ಥಿತಿಯವನು ಅಂತ ಹೇಳ್ತಾ ಇದ್ದಾರೆ. ನಾನು ಹೋಗಿ ಕಂಪ್ಲೇಂಟ್ ಕೊಡ್ಬೋದಲ್ವಾ? ನಾನು ಹೋಗಿ ಅದನ್ನು ವೀಡಿಯೋ ಡಿಲೀಟ್ ಮಾಡಿಸ್ಬೋದಲ್ವಾ? ಆಮೇಲೆ ಮಾಧ್ಯಮದವರು ಈ ಕಾಂಟ್ರವರ್ಸಿಗೆ ಅವ್ರನ್ನ ಪ್ರತಿಕ್ರಿಯೆ ತೊಗೊಂಡ್ರು, ನನ್ನ ಕಡೆಯಿಂದ ತಗೊಂಡ್ರಾ? ಅಲ್ಲ, ಪತ್ರಿಕೆಗಳಲ್ಲಿ ನಿಮ್ಮ ಪರ್ಟಿಕ್ಯುಲರ್ ಒಂದು ಕೆಟ್ಟ ಪದ ಬಳಸಿ ಕಿಡಿಗೇಡಿ ಅಂತ ಬಳಸಿದ್ರು. ಒಂದು ಒಳ್ಳೆ ಪತ್ರಿಕೆಯಲ್ಲೇ, ಪ್ರತಿಷ್ಠಿತ ಪತ್ರಿಕೆಯಲ್ಲೇ ಕಿಡಿಗೇಡಿ ಅಂತ ಬರ್ಸಿದ್ರು. ಅವರೇ ಬರ್ಸಿದ್ರು ಅಂತ ನನಗೆ ಮಾಹಿತಿ ಬಂತು. ಅವ್ರನ್ನ ಕೇಳೋದು ನಾನು ಬರ್ಸಿಲ್ಲ ಅಂತಂದರು. ಬಟ್ ಅದನ್ನೇ ನಾವು ಇನ್ನೇನು ಮೂಲ ಅಂತ ಹೋಗೋಕ್ಕಾಗಲ್ಲ, ಆಯಿತಾ? ಹಂಗೆ ಕಿಡಿಗೇಡಿ ಒಬ್ಬ ಪತ್ರಕರ್ತ ಅಂತ ಗೊತ್ತು. ಅದೇ ಸಂಸ್ಥೆಯಲ್ಲಿ ನನ್ನ ಕೆಲಸಕ್ಕೆ ಕರೆದಿದ್ದಾರೆ, ಬರಲೇಬೇಕು ಅಂತ ಹಿಂಸೆ ಕೊಟ್ಟಿದ್ದಾರೆ. ಅವರೇ ಕಿಡಿಗೇಡಿ ಅಂತ ಬರೆದ್ರೆ ಹೆಂಗೆ ಸರ್? ಕಿಡಿಗೇಡಿನ ಹಂಗಂತಾರೆ, ಇವ್ರು ಮರಿ ಅಂತಂತಾರೆ. ಈಗ ಆಮೇಲೆ ಅವ್ರ ಪ್ರತಿಕ್ರಿಯೆ ಮಾತ್ರ ತೊಗೋತಾರೆ. ಅಲ್ಲೊಬ್ರು ರಿಪೋರ್ಟ್ರ್ ಕೇಳ್ತಾರಂತೆ, ನಾನು ಹೆಸರು ಹೇಳೋಕ್ಕೆ ಹೋಗಲ್ಲ ಸರ್. ಈಗ ಇವಳು ಪ್ರತಿಕ್ರಿಯೆ ತೊಗೊಂಡ್ವಲ್ಲ, ಅವ್ನ ವಿಚಾರದಲ್ಲಿ ಅವ್ನಿಗೂ ಒಂದು ತಗೊಬೇಕಲ್ಲ ಅಂದಾಗೆ ಅವ್ನಿಗೆ ಯಾಕ್ರಿ ಮೈಲೇಜ್ ಕೊಡ್ತೀರಾ? ಬೇಡ ಬಿಡ್ರಿ ಅಂತ. ಅಂದರೆ ಆ ಹೆಣ್ಮಗಳದ್ದು ತೊಗೊಂಡ್ರು, ನಾನಿಲ್ಲಿ ಸ್ಟ್ಯಾಂಡ್ ತೊಗೊಂಡಿದ್ದೀನಿ, ನೀವು ತೊಗೊಳಕ್ಕೆ ಬಂದಿದ್ದೀರಾ ಅಂದರೆ ನಾವು ಗಂಡು ಮಕ್ಕಳೇ ಸೇಫ್ ಕಂಡ್ರಿ, ನಾವೇ ಸರಿ, ನಾವೇ ಕರೆಕ್ಟ್ ಅಂತ ನಾನು ಹೇಳ್ಕೊಬೋದಲ್ಲ. ಈಗ ಎಥಿಕ್ಸ್ ಎಲ್ಲೋಯ್ತು? ಈಗ ಅವರೊಬ್ಬರು ತೊಗೊಂಡು ಒಬ್ರದ್ದು ಬಿಟ್ಟರೆ ಏನಾಯಿತು? ಬೇಡ ಬಿಡಿ, ನಾನು ಎಲ್ಲಿ ಉತ್ತರ ಕೊಡಬೇಕು ಅಲ್ಲಿ ಕೊಟ್ಕೊಂಡಿದ್ದೀನಿ, ಕೊಟ್ಟಾಯಿತು. ಡ್ರೆಸ್ಸಿಂಗ್ ಸೆನ್ಸ್ ವಿಚಾರದಲ್ಲಿ ನಾನು ಈಗಲೂ ಕೊನೆಯದಾಗಿ ಹೇಳೋದು ಒಂದೇ, ನಿಜವಾಗ್ಲೂ ಈ ಪ್ರಪಂಚದಲ್ಲಿ ಕೆಟ್ಟ ಹುಳಗಳಿದ್ದಾವೆ, ಆಮೇಲೆ ವಿಕೃತ ಕಾಮಿಗಳಿದ್ದಾರೆ. ಆಮೇಲೆ ಇನ್ನೊಂದು ಹೇಳ್ಬಿಡ್ತೀನಿ ಕಣ್ರಿ, 4 ವರ್ಷದ ಮಕ್ಕಳನ್ನ 80 ವರ್ಷದ ಮುದುಕಿನ ರೇಪ್ ಮಾಡಿ ಹೆಂಗೆ ಡ್ರೆಸ್ಸಿಂಗ್ ಸೆನ್ಸ್ ಮ್ಯಾಟ್ರ್ ಆಗುತ್ತೆ ಅಂತ ಹೇಳ್ಬಿಡ್ತೀನಿ. ಅದಕ್ಕೂ ನಾನು ಓಪನ್ ಆಗಿ ಹೇಳ್ತೀನಿ, ನೀವು ಬೇಜಾರು ಮಾಡ್ಕೊಂಡ್ರೆ ಪರವಾಗಿಲ್ಲ. ಇನ್ನೊಂದು ನಟಿ ಬಂದ್ಬಿಟ್ಟು ಇವ್ನು ಯಾರೋ ಅತ್ಯಾಚಾರನವನು ಅಂದ್ಕೊಂಡ್ರು ಪರವಾಗಿಲ್ಲ, ನಾನೇ ಅಂತ ದರಿದ್ರದವನಲ್ಲ. ನಾನು ನಮ್ಮ ಅಪ್ಪ ಅಮ್ಮನ ಒಳ್ಳೆ ಸಂಸ್ಕೃತಿಯಿಂದನೇ ಬೆಳೆಸಿದರೆ ಒಳ್ಳೆ ರೀತಿಯಲ್ಲೇ ಬದುಕ್ತಾ ಇದ್ದೀನಿ, ಆಯಿತಾ? ಹಾಗೂ ನಾನು ಅತ್ಯಾಚಾರ ನಡ್ರಿ ಆಸ್ಪತ್ರೆಗೆ ಹೋಗೋಣ, ಚೆಕಪ್ ಮಾಡ್ಸೋಣ, ಅದರಲ್ಲೇನಿಲ್ಲ. ಅಲ್ಲ, ಹೇಳಿದ್ದಷ್ಟೇ. ನಾನು ಏನು ಹೇಳ್ತೀನಿ ಅಂದರೆ ಸರ್, ಕೆಲವರು ವಿಕೃತ ಕಾಮಿಗಳಿರ್ತಾರೆ. ಅವ್ರ ಮೆಂಟಾಲಿಟಿ ಹೆಂಗೆ ಗೊತ್ತಾ? ಅವ್ರ ಮೆಂಟಾಲಿಟಿ ದೊಡ್ಡವ್ರ ಮೇಲೆ ಅಲ್ಲ ಅವ್ರದ್ದು ಪ್ರಭಾವ. ಹೋಗೋರು ಬರ್ತಾ ಡ್ರೆಸ್ಸಿಂಗ್ ಸೆನ್ಸು ಅರ್ಧಂಬರ್ಧ ನೋಡ್ತಾರೆ, ಇನ್ಸ್ಟಾಗ್ರಾಮಲ್ಲಿ ನೋಡ್ತಾರೆ, ರೋಡಲ್ಲಿ ನೋಡಿದಾಗ ಅವರಿಗೆ ಟೆಂಪ್ಟ್ ಆಗ್ತಾರೆ. ಮನುಷ್ಯ ಅಂದಮೇಲೆ ಅವನಿಗೆ ಆಸೆ ಆಕಾಂಕ್ಷೆಗಳು ಇದ್ದೇ ಇರುತ್ತೆ. ಅದರಲ್ಲಿ ಈ ವಿಕೃತ ಕಾಮಿಗಳಿದಾರಲ್ಲ, ಇವರು ಕಚ್ಚಡ ನನ್ನ ಮಕ್ಕಳು, ಆಯಿತಾ? ಇವ್ರಿಗೆ ಆ ಥರ ಆದಾಗ ಏನು ಮಾಡಿಬಿಡ್ತಾರೆ ಹೇಳಿ, ಇವ್ರನ್ನೆಲ್ಲ ನೋಡ್ತಾರೆ ಸರ್. ಕೊನೆಗೆ ಯಾರು ಸಿಗ್ತಾರೆ ಅವರು. ಅರ್ಥ ಆಯ್ತಾ ನಿಮಗೆ ಇದು ಹೆಂಗೆ ಅಂತ? ಯಾರೋ ಬಡವ್ರ ಮಕ್ಕಳು ಇವ್ರೇನು ಸಾರ್, ಇವ್ರಿಗೆ ತೋರಿಸ್ಕೊತಾರೆ, ಹೋಗ್ಬಿಟ್ಟು ಆರಾಮಾಗಿ ಮಲ್ಕೋತಾರೆ ಸರ್ ಮನೇಲಿ. ಇವ್ರದ್ದು ದೊಡ್ಡ ದುನಿಯಾ ಇದೆ ಸರ್, ಇವ್ರಿಗೆ ಒಳ್ಳೆ ಕಾಂಟ್ಯಾಕ್ಟ್ಸ್ ಇದೆ ಸರ್, ಇವ್ರ ವಿಡಿಯೋ ಎಲ್ಲ ಡಿಲೀಟ್ ಮಾಡಿಸ್ತಾರೆ ಸರ್, ಇವ್ರು ಸ್ಟ್ರಾಂಗ್ ಇದ್ದಾರೆ ಸರ್. ಆದರೆ ಇವು ಪಾಪದವರು 4 ವರ್ಷದ ಮಗು, 80 ವರ್ಷದ ಮುದುಕಿ, ಅವರೆಲ್ಲ ಮೊನ್ನೆ ಮೈಸೂರಲ್ಲಿ ಸರ್ ಕೂಲಿ ಕಾರ್ಮಿಕ ಹುಡುಗಿ ಮೇಲೆ ಅತ್ಯಾಚಾರ ಆಯಿತು ಸರ್. ಅವನೊಬ್ಬ ವಿಕೃತ ಕಾಮಿ ಅಲ್ವಾ ಸರ್? ಅವನು 9 ವರ್ಷದ ಬಾಲಕಿ ಮೇಲೆ ವಿಕೃತ ಕಾಮಿ ತಾನೆ. ಆ ವಿಕೃತ ಕಾಮಿ ಏನು, ಅದು ಯಾಕೆ ಅವನಿಗೆ ಆ ಮನಸ್ಸು ಬಂತು? ಆ ಹೆಣ್ಮಗಳು ನೋಡಿದ್ರು ಅವ್ನಿಗೆ ಯಾಕೆ ಆ ಥರ ಆಸೆ ಬಂತು? ಎಲ್ಲ ನೋಡಿರ್ತಾರೆ, ಸೈಕಾಗಿರುತ್ತೆ, ಅವ್ರು ಸಿಗಲ್ಲ, ಸಿಗ್ತಾರೆ,
ಏನೋ ಒಂದು ಕತೆ ಮಾಡ್ತಾರೆ, ಕೊನೆಗೆ ನಮ್ಮ ಮರ್ಯಾದೆ ತೆಗಿತಾರೆ, ಹುಡುಗರು ಮರ್ಯಾದೆ ತೆಗೆಯೋದು. ಕೊನೆಗೆ ಎಲ್ಲ ಆ್ಯಂಗಲಲ್ಲೂ ಹುಡುಗರನ್ನೇ ಬ್ಲೇಮ್ ಮಾಡ್ತಾರೆ ಸರ್ ಇವರು. ಎಲ್ಲದಕ್ಕೂ ಹುಡುಗರು ಸರಿ ಇಲ್ಲ, ಹುಡುಗರು ನೋಟನೇ ಸರಿಯಿಲ್ಲ. ಯಾಕೆ ನಾವೇನು ಬಿಟ್ಟಿದ್ದೀವ? ಯಾಕೆ ಅವ್ರು ಹೆಂಗೆ ಅವ್ರು ಹುಡುಗಿರ ಪರವಾಗಿ ಸ್ಟ್ಯಾಂಡ್ ತೊಗೊಂಡ್ರಲ್ಲ, ಹಂಗೆ ನಾನು ನಮ್ಮ ಹುಡುಗರು ಪರವಾಗಿ ಸ್ಟ್ಯಾಂಡ್ ತಗೊಂಡೆ ಸರ್. ಇನ್ನೊಂದು ಮಾತು ಹೇಳ್ಬಿಡ್ತೀನಿ, ವರ್ಷದಲ್ಲಿ ಎಷ್ಟೊತ್ತೆ ಒಂದು 10-15 ಬೇಡ, ಒಂದು 100 ಅಂತಲೇ ಇಟ್ಕೊಳ್ಳಿ, ಆದರೆ ವಾರಕ್ಕೆ 50 ಕೇಸ್ ಬರ್ತವೆ ಸರ್. ಏನೋ ಪ್ರಿಯತಮನಿಗಾಗಿ ಗಂಡನನ್ನೇ ಕೊಂದ ಪತ್ನಿ ಅಂತ. ಹಂಗಾರೆ ಆ ಹೆಣ್ಮಗುಗೂ ಬುದ್ಧಿ ಹೇಳ್ಕೊಡ್ಬೇಕಲ್ವ ಸರ್, ಗಂಡನ ಜೊತೆ ಮಾತ್ರ ಬದುಕಬೇಕು, ಇನ್ನೊಬ್ಬ ಪ್ರಿಯತಮಂಗೋಸ್ಕರ ಗಂಡನ ಸಾಯಿಸಬಾರ್ದು ಅಂತ. ಎಷ್ಟು ಸ್ಟೋರಿ ಕೇಳಲ್ಲ ನೀವು, ಕ್ರೈಮ್ ಸ್ಟೋರಿ ಎಷ್ಟು ಸ್ಟೋರಿ. ಅದರಲ್ಲಿ ಯಾರು ಕಿಂಗ್ ಪಿನ್ ಆಗಿರ್ತಾಳೆ, ಒಬ್ಳು ಮಹಿಳೆನೇ ಆಗಿರ್ತಾಳೆ. ಹಂಗಾರೆ ಅವಳು ಬುದ್ಧಿ ಸರಿ ಇದೆಯಾ ಸರ್? ಹಂಗಾರೆ ನಾವು ಚಿಕ್ಕದ್ರಿಂದ ಅದೊಂದು ಬುದ್ಧಿ ಕಲಿಸಿ ಅಂತ ಹೇಳ್ಬೋದಲ್ಲ, ಹೌದಲ್ವ? ಅಂಥ ಸ್ಟೋರಿ ಎಷ್ಟು ಕೇಳ್ತೀವಿ, ವರ್ಷಕ್ಕೆ 1000 ಇದಾವಂಥವು. ಬೀಡಿಯಾಗಿ ಬರವೆ ಒಂದು 100, 200, 500, 300 ಬರ್ತವೆ, ಗೊತ್ತಾಗದೇದವರು 1000 ಇರ್ತವೆ. ಆ ಥರ ಇದ್ದಾಗ ಇಲ್ಲಿ ಎಲ್ಲರೂ ಈಕ್ವಲಾಗೆ ತಪ್ಪು ಮಾಡ್ತಿದ್ದಾರೆ, ಎಲ್ಲರೂ ಈಕ್ವಲಾಗಿ ಸರಿ ಮಾಡ್ತಿದ್ದಾರೆ ಅಂದಾಗ ಅವ್ರನ್ನ ಹೆಂಗೆ ಅವ್ರು ಸಮರ್ಥನೆ ಮಾಡ್ಕೋತಾರೆ ಹೆಣ್ಮಕ್ಳು ಪರವಾಗಿ, ನಾನು ನಮ್ಮ ಗಂಡು ಮಕ್ಳು ಪರವಾಗಿ ಸಮರ್ಥನೆ ಮಾಡ್ಕೊಂಡು. ಲಾಸ್ಟ್ ಕ್ವಶನ್ಸ್ ನಾನು ಇದು ಈ ಒಂದು ಸಬ್ಜೆಕ್ಟ್ ಹೊರತಾಗಿ, ಯಾಕೆಂದರೆ ನೀವು ಮೀಡಿಯಾದಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದರಿಂದ ಧರ್ಮಸ್ಥಳ ವಿಚಾರ ನೀವೆಲ್ಲರಿಗೂ ಸೂಕ್ಷ್ಮವಾಗಿ ಗಮನಿಸಿದ್ರಿ. ಮಾಧ್ಯಮಗಳು ಪೋರ್ಟ್ರೇ ಮಾಡಿದ್ದೇ ಬೇರೆ ರೀತಿಯಾಗಿ, ಮಾಧ್ಯಮಗಳು ನಡೆಯೋದೇ ಒಂದು ಕಮರ್ಷಿಯಲ್ ವಿಚಾರವಾಗಿ, ಪ್ರತಿನಿತ್ಯ 1 ತಾಸು ಬಿಡದೆ ಧರ್ಮಸ್ಥಳ ವಿಚಾರಕ್ಕೆ ನ್ಯಾಯ ಕೊಡಿಸ್ಬೇಕು ಅನ್ನೋ ವಿಚಾರವಾಗಲ್ಲ, ಧರ್ಮಸ್ಥಳಕ್ಕೆ ನ್ಯಾಯ ಕೊಡಿಸೋರು ತಂಡವೇ ಫೇಕ್ ಆಗಿದೆ ಅನ್ನೋ ರೀತಿಯಾಗಿ ಪಟ್ಟು ಹಿಡಿದು ಸುದ್ದಿ ಮಾಡಿದಂಥ ಕೆಲವೊಂದು ಮಾಧ್ಯಮಗಳು ಕೂಡ ಇದ್ದಾವೆ. ಜನರಿಗೆ ಅದ್ರ ವಿರುದ್ಧವಾಗಿ ಅನುಮಾನಗಳು ಕೂಡ ಸಹಜವಾಗಿ ಬಂದಿವೆ. ಈ ಕೇಸನ್ನು ನೀವು ಸೂಕ್ಷ್ಮವಾಗಿ ಯೋಚನೆ ಮಾಡಿದಾಗ ಒಳಗೆ ಏನು ಇನ್ಸೈಡ್ ಏನು ನಡೆಯುತ್ತೆ, ಈ ಥರದ್ದು ಏನೋ ಒಂದು ಇದೆಯಾ? ಧರ್ಮಸ್ಥಳ ಕೇಸ್ನ ತಿರುಚಾಕೋ ಕೆಲಸಗಳು ಕೂಡ ಮಾಧ್ಯಮಗಳು ಎಲ್ಲೊಂದು ಕಡೆ ಮಾಡ್ತಾ ಇದೆ ದುಡ್ಡು ತಗೊಂಡು. ಸರ್ ಹೇಳ್ಬಿಡ್ತೀನಿ ನಿಮಗೆ, ನಾನು ರಿಪಬ್ಲಿಕಲ್ಲಿ ಇದ್ದಾಗಲೇ ಇನ್ನು ಸಮೀರ್ ಕೂಡ ವಿಡಿಯೋ ಮಾಡಿರಲಿಲ್ಲ, ಆಯಿತಾ? ನಾನು ಈ ವಿಚಾರದಲ್ಲಿ ಮಾಧ್ಯಮಕ್ಕೆ ಬಂದಾಗಲೇ ಸೌಜನ್ಯ ವಿಚಾರದ ಬಗ್ಗೆ ಮಾತಾಡಬೇಕು, ಇದ್ರ ಬಗ್ಗೆ ಸುದ್ದಿ ಮಾಡಬೇಕು ಅಂತ ನಾನು ಚರ್ಚೆ ಮಾಡ್ತಾನೆ ಇದ್ದೆ. ಬಟ್ ಏನಕ್ಕೆ ನಮ್ಮ ಎಡಿಟರ್ ಅದನ್ನು ಬೇಡ ಅಂತಿದ್ರು ಅಂದರೆ, ಆಲ್ರೆಡಿ ಅದ್ರ ಬಗ್ಗೆ ಒಂದು ಸ್ಟೇ ಆರ್ಡರ್ ಇತ್ತು. ಎಲ್ಲರೂ ಬೈತಾಯಿದ್ರು, ಸೌಜನ್ಯ ಸ್ಟೋರಿ ಮಾಡ್ತಾಯಿಲ್ಲ, ಸೌಜನ್ಯ ಸ್ಟೋರಿ ಮಾಡ್ತಾಯಿಲ್ಲ ಅಂದರೆ ಅವ್ರಿಗೆ ಗೊತ್ತಿಲ್ಲ, ಸ್ಟೇ ಆರ್ಡ್ರು ಬಂದುಬಿಟ್ಟಿದೆ. ಯೂಟ್ಯೂಬಿಂದನೂ ಬಂದಿರುತ್ತೆ, ಮಾಡಿದವ್ರು ಅನುಭವಿಸ್ತಾರೆ. ಈಗ ನಾವು ಸೌಜನ್ಯ ಸ್ಟೋರಿ ಅಥವಾ ಧರ್ಮಸ್ಥಳ ಸ್ಟೋರಿ ಅಂತ ಮಾಡಿದಾಗ ಏನಾಗ್ಬಿಡುತ್ತೆ, ನಿಮಗೆ ಅದು ಕೋರ್ಟ್ ಇದನ್ನು ಉಲ್ಲಂಘನೆ ಮಾಡೋದು, ಕಂಟೆಂಪ್ಟ್ ಆಫ್ ದಿ ಕೋರ್ಟ್ ಅದು ಉಲ್ಲಂಘನೆ ಮಾಡ್ದಂಗೆ ಆಗುತ್ತೆ. ಆಮೇಲೆ ಎತ್ಕೊಂಡ್ರು ಸ್ಟೋರಿನ, ಯಾಕೆ ಹೇಳಿ? ಧರ್ಮಸ್ಥಳ ಟಾಪಿಕ್ ಬಂತಲ್ಲ, ಶವಭೂತ ಸರಣಿ ಕೊಲೆಗಳಾಗಿದೆ ಅಂಥೇಳಿ, ಅವಾಗ ತಗೊಂಡ್ರು. ಆಗಲೂ ಸೌಜನ್ಯ ಮ್ಯಾಟ್ರಿಗೆ ಬರಲಿಲ್ಲ ಯಾರು. ಬಟ್ ಏನಾಗುತ್ತೆ ಅಂದರೆ ಸರ್, ಸೌಜನ್ಯ ಮ್ಯಾಟ್ರು ಅಂತ ಬಂದಾಗ ಯಾವುದೋ ಒಂದು ಟಾಪಿಕ್ ಇದೆ, ಅದನ್ನು ಮಾತಾಡಲೇಬೇಕು. ಅದನ್ನು ಮಾತಾಡೋಣ ಅಂತಂದರೆ ಅದಕ್ಕೆ ಸ್ಟೇ ಆರ್ಡ್ರ್ ತೊಗೊಬಂದಿದ್ದಾರೆ. ಈಗ ಒಂದು ಗಾದೆ ಇದೆ, ಬೇಡ ಅದನ್ನು ಹೇಳಂಗೂ ಇಲ್ಲ, ಆ ಗಾದೆನ ಹೇಳಂಗೂ ಇಲ್ಲ. ಅದನ್ನೇ ಹೇಳ್ತಾರಲ್ಲ, ಮದುವೆ ಗಂಡಿಗೆ ಬೇಡ ಮುಂದಕ್ಕೆ ಬೇಡ. ಆ ಮೇಯ್ನ್ ಮ್ಯಾಟ್ರೇ ಇಲ್ಲ ಅಂತ ಹೆಂಗೆ ಮಾತಾಡೋಕ್ಕಾಗುತ್ತೆ ಮೀಡಿಯಾದವರು? ಅದನ್ನು ಪ್ರಯೋಜನವೇ ಇಲ್ಲ ಸರ್, ನೀವು ಮಾತಾಡಿ ಅದನ್ನು ಪ್ರಯೋಜನ ಇಲ್ಲ. ಆಮೇಲೆ ಸೌಜನ್ಯ ಕೇಸ್ ಇದೆಯಲ್ಲ ಸರ್, ನರ ನಾಡಿ ಸರ್ ಅದು. ನಿಮಗೆ ಹಿಂಗೆ ಸ್ಟಾರ್ಟ್ ಆಯಿತು ಅಂತಂದರೆ ಹಿಂಗೆ ಹೋಗ್ಬಿಡುತ್ತದು ಸರ್. ಹೆಂಗೆ ಹೋದ್ರೂ ಕನ್ಫ್ಯೂಷನ್ ಸರ್, ಅದು ಹೆಂಗೆ ಹೋದ್ರೂ ಅದಕ್ಕೆ ತಾರ್ಕಿಕ ಅಂತ್ಯನೇ ಇಲ್ಲ. ಆ ಕೇಸ್ ಆಗಬೇಕಾದ್ರೆ ನಾನು ಮಂಗಳೂರಲ್ಲೇ ಬೆಳ್ತಂಗಡಿಯಲ್ಲೇ ಓದ್ತಾ ಇದ್ದೀನಿ ಸರ್. ನನಗೆ ಗೊತ್ತಿದೆ ಅದು ಹೆಂಗೆ ಎಷ್ಟು ಉದ್ವಿಗ್ನ ಪರಿಸ್ಥಿತಿ ಆಗಿತ್ತು ಅಂತ. ನಾನು ಅವಾಗ 9th ಸ್ಟ್ಯಾಂಡರ್ಡ್ ಸರ್, ನನಗೆ ಈಗಲೂ ನೆನಪಿದೆ. ಆದಾಗ ಎಷ್ಟು ಸಮಸ್ಯೆ ಆಗಿತ್ತು ಅಲ್ಲಿ, ಎಷ್ಟು ಪ್ರತಿಭಟನೆಗಳಾಗಿತ್ತು ಏನು ಅಂತ ಸರ್. ಒಂದು ಹೇಳ್ಬಿಡ್ತೀನಿ, ಈ ಪ್ರಕರಣದಲ್ಲಿ ಸೌಜನ್ಯ ಅಂತ ಪ್ರಕರಣದಲ್ಲಿ ಸೌಜನ್ಯನ ಕಡೆಯವರು ದುಡ್ಡು ತೊಗೊಂಡಿದ್ದಾರೆ. ಇಸ್ಕೊಂಡವರು ನಾನು ಇಸ್ಕೊಂಡಿದ್ದೀನಿ ಅಂತ ಹೇಳೋಕ್ಕಾಗ್ತಿಲ್ಲ, ಕೊಟ್ಟವರು ನಾನು ಕೊಟ್ಟಿದ್ದೀನಿ ಅಂತಲೂ ಹೇಳೋಕ್ಕಾಗಲ್ಲ. ಸರಿನಾ? ಅರ್ಥ ಆಯ್ತಾ ನಿಮಗೆ? ಸೊ ಹಿಂಗಿದ್ದಾಗ ಮೀಡಿಯಾದವ್ರು ಏನು ದಬಾಕಾಗುತ್ತೆ. ಸೊ ಆವಾಗ ಮೀಡಿಯಾದವ್ರು ಏನು ಮಾಡ್ಬಿಡ್ತಾರೆ, ಮೀಡಿಯಾದವ್ರು ಇಸ್ಕೊಂಡಿಲ್ಲ. ಮೀಡಿಯಾದವರಿಗೆ ಕೆಲವೊಂದು ಮೀಡಿಯಾದವರಿಗೆ ಹೋಗಿರ್ಬೋದೇನೋ, ನನಗೆ ಗೊತ್ತಿಲ್ಲ. ಅಂದರೆ ಪೂರ್ತಿ ಪಾಸಿಟಿವ್ ಆಗಿ ಮಾಡಿ, ಪೂರ್ತಿ ಅವ್ರದ್ದೇ ಮಾಡಿ, ಅವರೇ ಅನ್ನೋ ಥರ ಮಾಡಿ ಅಂಥದಕ್ಕೆ ಹೋಗಿರ್ಬೋದೇನೋ. ಆದರೆ ನನಗೆ, ನಾನು ಅದ್ರ ಆಲ್ರೆಡಿ ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ. ಈ ಧರ್ಮಸ್ಥಳ ಶವಹೂತ ಪ್ರಕರಣ ಅಂತ ಬಂದಾಗ, ಸೌಜನ್ಯ ಅನ್ನೋ ಪ್ರಕರಣ ಬಂದಾಗ ಏನಾಗ್ಬಿಟ್ಟಿದೆ ಅಂದರೆ ರಾಕೇಶ್ ಅವರೇ, ಆ ಸೌಜನ್ಯಗಂತೂ ನ್ಯಾಯ ಕೊಡ್ಸೋಕ್ಕಾಗಲ್ಲ, ನಿಮಗೂ ಗೊತ್ತಿರೋ ವಿಚಾರ. ಯಾಕಂತಂದರೆ ಕಂಪ್ಲೀಟ್ಲಿ ಎಲ್ಲ ಸಾಕ್ಷ್ಯಗಳು ನಾಶ ಆಗಿಬಿಟ್ಟಿದ್ದಾವೆ, ಕಂಪ್ಲೀಟ್ಲಿ. ಆಯಿತಾ? ನನಗೂ ಆ ವಿಚಾರದಲ್ಲಿ ನನ್ನ ವೈಯಕ್ತಿಕ ಅಭಿಪ್ರಾಯ ಏನಿದೆಯೋ ಅದನ್ನು ನಾನು ನಿಜವಾಗ್ಲೂ ಹೇಳೋಕ್ಕಾಗಲ್ಲ. ಯಾಕಂತಂದರೆ ಅದು ಹೇಳಿದ್ರೂ ತಪ್ಪಾಗ್ಬಿಡುತ್ತೇನೋ, ಹಂಗಾಗ್ಬಿಟ್ಟಿದೆ ಪರಿಸ್ಥಿತಿ. ಬಟ್ ಒಂದು ದಿನ ಮಾತಾಡ್ತೀನಿ, ನಾನು ಕಾಯ್ತಾ ಇದ್ದೀನಿ, ಒಂದು ಕ್ಷಣಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಆ ಕ್ಷಣ ಬರಲಿ ಅಂತ ನಾನು ಕಾಯ್ತಾ ಇದ್ದೀನಿ, ನಾನು ಖಂಡಿತವಾಗ್ಲೂ ಮಾತಾಡ್ತೀನಿ. ಬಟ್ ಒಂದಂತೂ ಸತ್ಯ, ಯಾವಾಗ ಸೌಜನ್ಯನ ಕೇಸಲ್ಲಿ ನಾವು ಏನೂ ಮಾಡೋಕ್ಕಾಗಲ್ಲ, ಜೆನ್ಯೂನಾಗಿ ನಾವೇನು ಮಾಡೋಕ್ಕಾಗಲ್ಲ ಅಂತ ಗೊತ್ತಾಯಿತೋ, ಅಟ್ಲೀಸ್ಟ್ ಅದನ್ನ ಇಟ್ಕೊಂಡು ನಾವು ಲಾಭ ಮಾಡ್ಕೊಳ್ಳೋಣ ಅನ್ನೋರ ಸಂಖ್ಯೆನೂ ಜಾಸ್ತಿ ಇದೆ. ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ, ಈ ಸೂಕ್ಷ್ಮತೆ ಅರ್ಥ ಆಯಿತು ಅನ್ಕೋತೀನಿ. ಈಗ ನಾವು ಏನು ಮಾಡ್ತೀವಿ ಹೇಳಿ, ಏನೋ ಒಂದು ಮಾಡೋಕ್ಕೆ ಹೋಗಿರ್ತೀವಿ, ಅದು ಆಗಲಿಲ್ಲ ಅಂದಾಗ ಅಟ್ಲೀಸ್ಟ್ ಅದರಿಂದ ಏನಾದ್ರು ಒಂದು ಲಾಭ ಮಾಡ್ಕೊಳ್ಳೋಣ. ಅದಾಗಲ್ಲ, ಅದಾಗದೇದಾಗ ಏನು ಮಾಡೋಣ, ಏನೋ ಒಂದು ಮಾಡ್ಕೊಳ್ಳೋಣ ಅಂದಾಗ ಈ ರೀತಿಯೂ ಆಗ್ತಾಯಿದೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಕನ್ಫರ್ಮ್ ಅಂತಲ್ಲ, 100% ಅದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಕಣ್ರಿ. ಹಿಂಗಿದ್ದಾಗ ಒಂದು ಜೆನ್ಯೂನ್ ಹೋರಾಟ ಇದಕ್ಕಿದ್ದಂಗೆ ಅದು ಬದಲಾಗ್ತಾ ಹೋಗುತ್ತೆ. ಇವತ್ತು ಧರ್ಮಸ್ಥಳ ನೀವು ಕೇಸ್ ನೋಡಿ, ಚಿನ್ನಯ್ಯ ವಾಪಸ್ ತಿಮ್ಮರೋಡಿ ಅವ್ರ ಮೇಲೆ ಕಂಪ್ಲೇಂಟ್ ಕೊಡೋಕೆ ಬರ್ತಾ ಇದ್ದಾನೆ. ಆದರೆ ಮುಂಚೆ ಹೆಂಗಿತ್ತು ಆ ಅಪ್ಪನ ಮನಸ್ಸು? ಹಂಗಾರೆ SIT ಅವ್ರು ಸುಳ್ಳ,
ಗೌರ್ಮೆಂಟವ್ರು ಕ್ಲೀನ್ ಚಿಟ್ ಕೊಡೋಕ್ಕೆ ಅಂತಲೇ SIT ರಚನೆ ಮಾಡಿದ್ರ? ಚಿನ್ನಯ್ಯ ಮೊದಲಿದ್ದು ಸುಳ್ಳ, ಸುಜಾತ ಭಟ್ ಸತ್ಯನ ಸುಳ್ಳ, ಹಂಗಾರೆ ಇವ್ರು ಜೆನ್ಯೂನಾಗಿ ಹೋರಾಟ ಮಾಡೋದು ನೋಡಿ ಹೆಂಗೆ ಬರ್ತಾ ಇಲ್ಲಿ ಎಷ್ಟು ವಿಚಾರಗಳಿದ್ದಾವೆ. ಈ ಧರ್ಮಸ್ಥಳ ಕೇಸು ಕೂಡ ಸೌಜನ್ಯ ಕೇಸ್ ಥರ ಹಿಂಗೆ ಅಲ್ಲಾಡ್ದೋಯ್ತು. ಆಮೇಲೆ ಸೌಜನ್ಯ ಕೇಸಲ್ಲಿ ಒಂಚೂರು ಜೀವಂತ ಇತ್ತು ಕಣ್ರಿ, ಈ ಧರ್ಮಸ್ಥಳ ಕೇಸ್ ಬಂದು ಅದು ಹಾಳು ಮಾಡ್ಬಿಡ್ತು. ಸರಿನಾ? ಈಗ ಇದ್ರ ಬಗ್ಗೆ ನಾನು ಸಪ್ರೇಟಾಗಿ ಒಂದು ಇನ್ವೆಸ್ಟಿಗೇಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೀವು ಕೇಳಿದ ಪ್ರಶ್ನೆ ಏನು, ಮಾಧ್ಯಮದವ್ರದ್ದು ಹೆಂಗಿದೆ ಒಳಗಡೆ ಅಂತ ಇರ್ಬೋದು ಸರ್, ಗೊತ್ತಿಲ್ಲ. ಯಾಕಂದರೆ ನಾನು ಹೇಳ್ತಾ ಇದ್ದೀನಿ, ಆ ವಿಚಾರ ಸುದ್ದಿನೇ ಮಾಡೋಕ್ಕಾಗಲ್ಲ ಅಂತ ಇದ್ದವರು ಹಿಂಗೆ ಸಡನ್ನಾಗಿ ಒಂದು ಸೈಡ್ ಮಾಡೋ ಥರ ಬಂತು ಅಂತ ಇರ್ಬೋದೇನೋ, ಗೊತ್ತಿಲ್ಲ. ಆದರೆ ಎಲ್ಲರೂ ಅಂತ ನಾನು ಹೇಳಲ್ಲ, ಕೆಲವರು ಜೆನ್ಯೂನಾಗೂ ಮಾಡ್ತಿರ್ಬೋದು. ಈಗ ನಾನು ಉದಾಹರಣೆಗೆ ನಾನು ನಿರಂಜನ್ ಸರ್ ಹೇಳಿದೆ ರಿಪಬ್ಲಿಕಲ್ಲಿ, ನಾವು ಸೌಜನ್ಯ ಮ್ಯಾಟ್ರ್ ಮಾತಾಡಿದಾಗ ದಿವಿತ್ ಅದ್ರ ಬಗ್ಗೆ ನೀನು ಇನ್ವೆಸ್ಟಿಗೇಷನ್ ಮಾಡೋ, ಅದು ಯಾವ ಥರ ಅಂತ ನೋಡ್ಕೋ, ಹೆಂಗೆ ಅಂತ ನೋಡ್ಕೋ ಎಲ್ಲ ಹೇಳಿದರು. ಹಿಂಗೆ ಮಾಡೋಣ, ಹಂಗಂಗೆ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಅಷ್ಟೊಳಗೆ ಬಿಡಿ ನಾನು ಆಚೆ ಕಡೆ ಬಂದೆ. ಬಟ್ ಆ ಅಪ್ಪನ ಮನಸ್ಸಲ್ಲಿ ಆ ಥರ ಇದ್ದಿದ್ರೆ, ಅಥವಾ ಒಂದು ಸೈಡ್ ಏನೋ ಮಾಡ್ಬೇಕು, ನಾವು ಒಂದು ಸೈಡ್ ತೊಗೊಬೇಕು ಅನ್ನೋದಿದ್ದಿದ್ರೆ ಆ ಅಪ್ಪ ನನಗೆ ಹಂಗೆ ಹೇಳ್ತಾನೆ ಇರಲಿಲ್ಲ. ಅವ್ರು ಸರ್ ನನಗೆ ಹಂಗೆ ಹೇಳ್ತಾನೆ ಅದ್ರಾಗ ಗೈಡ್ಲೈನ್ಸ್ ಕೊಡ್ತಾನೆ ಇರಲಿಲ್ಲ. ಕಲೆಕ್ಟ್ ಮಾಡೋದು ನೀನು ಎಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡು, ಹಿಂಗೂ ಇರ್ಬೋದು, ಹಿಂಗೆ ಒಂದು ಫ್ಯಾಕ್ಚುಲಾಗಿ ಮಾಡು ಅಂತ ಹೇಳಿದರು. ಫ್ಯಾಕ್ಚುಲಾಗಿ ಮಾಡೋ ಅಷ್ಟೊತ್ತಿಗೆ ನಾನೇ ಆ್ಯಕ್ಚುಲಾಗಿ ಆಚೆ ಬಂದ್ಬಿಟ್ಟೆ. ಸೊ ಹಂಗಾಯಿತು ಪರಿಸ್ಥಿತಿ ಅದು. ಸೊ ನನ್ನ ಪ್ರಕಾರ ಹಂಗಿಲ್ಲ ಅಂತ ಅನ್ಕೋತೀನಿ. ಕೆಲವು ಇರ್ಬೋದು, 2, 3 ಇರ್ಬೋದು, ಗೊತ್ತಿಲ್ಲ. ಇದಿಷ್ಟು. ಮತ್ತು ನಾನು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಸೌಜನ್ಯ ವಿಚಾರದಲ್ಲಿ, ಧರ್ಮಸ್ಥಳ ವಿಚಾರದಲ್ಲಿ ಒಂದು ವೇಳೆ ಅಲ್ಲಿ ದೌರ್ಜನ್ಯ ನಡೆದಿದ್ದು, ಅದು ಗೊತ್ತಿದ್ದು, ಮಾಧ್ಯಮದವರಿಗೂ ಗೊತ್ತಿದ್ದು, ಮಾಡಿದವರಿಗೂ ಗೊತ್ತಿದ್ದು, ದುಡ್ಡು ಕೊಟ್ಟು ಸಾಕ್ಷಿಗಳನ್ನು ಮುಚ್ಚಿಸಿ, ಆಮೇಲೆ ಮಾಧ್ಯಮದವರು ಅದರೊಳಗಡೆ ಏನಾರು ಇಂಟರ್ಫಿಯರ್ ಆಗಿ ಅದನ್ನೇನಾರು ಹಾಳು ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದು, ಆ ಹೆಣ್ಮಗಳಿಗೆ ನ್ಯಾಯ ಕೊಡುತ್ತೆ, ದೇವರಣೆಗಳು ಅವ್ರು ಸರ್ವನಾಶ ಆಗೋಗ್ತಾರೆ ಸರ್. ಇದಂತೂ ಸತ್ಯ. ಸೌಜನ್ಯ ಅನ್ನೋ ಒಂದು ಶಕ್ತಿ ಬಿಡಲ್ಲ. ಥ್ಯಾಂಕ್ ಯು. ನೋಡಿರಿ, ಇದಿಷ್ಟು ದಿವಿತ್ ಅವ್ರ ಮಾತು, ಅಂತರಾಳದ ಮಾತು ಅಂತ ಅಂದ್ಕೊಳ್ತೀನಿ. ಯಾರೆಲ್ಲರೂ ಅವ್ರದ್ದು ಬೇರೆ ಥರದ ಶೇಡ್ ಇದೆ ಅಂತ ಅಂದ್ಕೊಳ್ತಾ ಇದ್ರು. ನೋಡಿ, ಕ್ಲಿಯರ್ ಪಿಕ್ಚರ್ ಗೊತ್ತಾಗಲಿ ದರ್ಶನ್ ಅಭಿಮಾನಿಗಳಿಗೂ ಸಹಿತ, ಜೊತೆಗೆ ಅವ್ರ ವ್ಯಕ್ತಿತ್ವ ಹೇಗಿದೆ, ಈಗ ಹೊರಗೆ ಬಂದಮೇಲೆ ಅವ್ರು ಏನು ಸುದ್ದಿ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂತ. ಸೊ ಈ ಮುಖಾಂತರವಾಗಿ ಅವರ ಇನ್ನೊಂದು ಮುಖವನ್ನು ನಿಮ್ಗೆ ತೋರಿಸೋ ಸಣ್ಣ ಪ್ರಯತ್ನ ಅಂತ ಅಂದ್ಕೊಳ್ತೀನಿ. ಸೊ ಹಾಗಾಗಿ ಅವರಿಗೂ ಸಪೋರ್ಟ್ ಮಾಡ್ತಕ್ಕಂಥ ಒಂದು ದೊಡ್ಡ ಬಳಗ ಇದೆ. ಅವ್ರ ಚಾನಲ್ ಅಶ್ವಮೇಧಕ್ಕೂ ಕೂಡ ಒಳ್ಳೆಯದಾಗಲಿ, ಸಕ್ಸಸ್ ಆಗಲಿ, ಅವ್ರ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.